ನಾನು ಮೊಬೈಲ್ ಇಡುವುದನ್ನು ಎಲ್ಲ ಧ್ಯಾನ ಬಂಧುಗಳಿಗೆ, ಆತ್ಮ ಬಂಧುಗಳಿಗೆ ಅನಂತ ಕೋಟಿ ಕೋಟಿ ಪ್ರಣಾಮಗಳು. ಇಂದಿನ ಧ್ಯಾನ ಸ್ವಾಧ್ಯಾಯ ಸತ್ಸಂಗ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ತುಂಬು ಹೃದಯದ ಸ್ವಾಗತ. ಮೊಟ್ಟ ಮೊದಲಿಗೆ ನಮ್ಮೆಲ್ಲರ ಧ್ಯಾನ ಗುರುಗಳಾದ ಪರಮ ಪೂಜ್ಯರಾದ ಬ್ರಹ್ಮರ್ಷಿ ಪಿತಾಮಹ ಡಾಕ್ಟರ್ ಸುಭಾಷ್ ಪತ್ರಿಜಿಯವರ ಚರಣ ಕಮಲಗಳಿಗೆ ವಂದಿಸುತ್ತಾ, ಗುರುಮಾತಾ ಸ್ವರ್ಣಮಾಲಾ ಅಮ್ಮನವರ ಪಾದ ಕಮಲಗಳಿಗೆ ನಮಿಸುತ್ತಾ, ನಮ್ಮೆಲ್ಲರ ಚೈತನ್ಯ ಶಕ್ತಿಯಾಗಿರ್ತಕ್ಕಂಥ ಮಹಾವತಾರ್ ಬಾಬಾ ಅವರನ್ನ ನನ್ನ ಮಂದಿರದಲ್ಲಿ ಸ್ಮರಿಸುತ್ತಾ, ನನ್ನ ಗುರುಗಳಾದ ತಟವಾಲಿ ಬಾಬಾ, ಬರ್ಹಾನಿ ಬಾಬಾ, ಮಹಾನಂದ ಬಾಬಾಜಿಯವರನ್ನ ನನ್ನ ಹೃದಯ ಮಂದಿರದಲ್ಲಿ ಸ್ಮರಿಸುತ್ತಾ, ನಮ್ಮ ಮಾರ್ಗದರ್ಶಕ ಗುರುಗಳಾದ ಡಾಕ್ಟರ್ ಜೀವಂತರ ಕೇತಪ್ಪ ಸರ್ ಅವರಿಗೆ ವಂದಿಸುತ್ತಾ, ಅಯ್ಯಪ್ಪ ಪಿಂಡಿ ಸರ್ ಅವರಿಗೆ ವಂದಿಸುತ್ತಾ, ಎಲ್ಲ ಆಸ್ಟ್ರಲ್ ಮಾಸ್ಟರ್ಸ್ ಗಳಿಗೆ, ಪಿರಾಮಿಡ್ ಮಾಸ್ಟರ್ಸ್ ಗಳಿಗೆ ವಂದಿಸುತ್ತಾ, ಸೀತಾ ಮಾತೆ, ಯಶೋಧರಾ ಮಾತೆ, ವಸುಂಧರಾ ಮಾತೆಯರಿಗೆ ವಂದಿಸುತ್ತಾ, ಅವರೆಲ್ಲರ ಚೈತನ್ಯ ಶಕ್ತಿಯೊಂದಿಗೆ ನಮ್ಮ ಚೈತನ್ಯ ಶಕ್ತಿಯನ್ನ ಅನುಸಂಧಾನಗೊಳಿಸುತ್ತಾ ನಾವಿಂದಿನ ಸ್ವಾಧ್ಯಾಯವನ್ನ ಆರಂಭಿಸೋಣ. ಮಾಸ್ಟರ್ಸ್, ನಿಮಗೆಲ್ಲ ಗೊತ್ತಿರೋ ಹಾಗೆ ಆತ್ಮಾಯಣದ ಸ್ವಾಧ್ಯಾಯದಲ್ಲಿ ನಾವು ಇದ್ದೇವೆ. ಪೀಟರ್ ರೆಶ್ಲು ಅವರು ಹಲವಾರು ಪ್ರಶ್ನೆಗಳನ್ನ ಕೇಳ್ತಾರ. ಎಲ್ಲ ಪ್ರಶ್ನೆಗಳಿಗೆ ಅತ್ಯಂತ ಸೂಕ್ತವಾಗಿರ್ತಕ್ಕಂಥ, ಸಮರ್ಪಕವಾಗಿರ್ತಕ್ಕಂಥ ಉತ್ತರಗಳನ್ನ ಕೊಡ್ತಾ ಬಂದಿದ್ದಾರೆ ಗುರುಗಳು, ಭಾರತೀಯ ಗುರುಗಳು. ಹೀಗೆ ಅವರ ಪ್ರಶ್ನೆಗಳೆಲ್ಲ ಮುಗಿದ ನಂತರ ಇಲ್ಲಿಗೆ ನಿನ್ನ ಪ್ರಶ್ನೆಗಳು ಮುಗೀತು, ಇನ್ನು ನಾನು ಒಂದು ವಾರ ದಿವಸ ನಿನ್ನ ಭೇಟಿಯಾಗ್ಲಿಕ್ಕೆ ಬರೋದಿಲ್ಲ, ನೀನು ಆಗ ನಿನ್ಗೆ ಸಾಕಷ್ಟು ಸಮಯ ಸಿಗುತ್ತೆ, ನೀನು ಕಲಿತ ವಿದ್ಯೆಯನ್ನ ನಿನ್ನಷ್ಟಕ್ಕೆ ನೀನೇ ಪ್ರಯೋಗ ಮಾಡು ಅಂತಕ್ಕಂಥ ಮಾತನ್ನ ಹೇಳ್ತಾರೆ. ನಿನಗೇನಾದ್ರೂ ಕಠಿಣ ಅನಿಸ್ತು ಅಂತಂದ್ರೆ ನನ್ನನ್ನ ಸಹಾಯಕ್ಕಾಗಿ ಕರೆದಿ ಅಂತಂದ್ರೆ ನಾನು ನಿನ್ನ ಬಳಿ ಬರ್ತೀನಿ, ನೀನು ಸಮಾಧಾನದಿಂದ ಇರು, ನಾನೀಗ ಹೊರಡ್ತೀನಿ ಅಂತ ಹೇಳಿ ಗುರುಗಳು ಹೊರಟು ಬಿಡ್ತಾರೆ. ಆಮೇಲೆ ಒಂದು ವಾರದಲ್ಲಿ ಜರುಗಿರ್ತಕ್ಕಂಥ ಘಟನೆಗಳನ್ನೆಲ್ಲ ಇಲ್ಲಿ ಪೀಟರ್ ರೆಶ್ಲು ಅವರು ಇಲ್ಲಿ ನಮಗೆ ವಿವರವಾಗಿ ತಿಳಿಸ್ತಾ ಇದ್ದಾರೆ. ಆ ಘಟನೆಗಳು ಏನೇನೋ ಅವ್ರು ಹೋದ ನಂತರ ಇವ್ರು ಏನೇನೋ ಪ್ರಯೋಗ ಮಾಡಿ ನೋಡಿದ್ರು ಅಂತಕ್ಕಂಥದ್ದನ್ನ ನೋಡೋಣ. ಮೊದಲ ರಾತ್ರಿ ಗುರುಗಳು ಹೋದ ಮೊದಲ ರಾತ್ರಿ ಡೆಫ್ನಿಯ ಮನೆಯವರೆಗೆ ಹೋಗ್ತಾರೆ ಇವರು. ತಮ್ಮ ಗೆಳತಿ ಡೆಫ್ನಿಯ ಮನೆಯವರೆಗೆ ತಲುಪಿ ಅಲ್ಲಿ ಅವಳು ತನ್ನ ಸ್ನೇಹಿತರೊಡನೆ ಕುಳಿತುಕೊಂಡಿರ್ತಾಳೆ. ಅವರಿಗೆಲ್ಲ ಇವರ ಪರಿಚಯವನ್ನು, ತನ್ನ ಸ್ನೇಹಿತರಿಗೆಲ್ಲ ಪೀಟರ್ ರೆಶ್ಲು ಅವರ ಪರಿಚಯವನ್ನ ಮಾಡಿಸ್ಕೊಡ್ತಾಳೆ. ಅಲ್ಲಿ ಅವರೊಂದಿಗೆ ವಿಶ್ವದ ಸಮಕಾಲೀನ ವಿಭಿನ್ನ ವಿಷಯಗಳ ಕುರಿತು ಸುದೀರ್ಘವಾಗಿರ್ತಕ್ಕಂಥ, ರೋಚಕವಾಗಿರ್ತಕ್ಕಂಥ ಒಂದು ಚರ್ಚೆಯನ್ನ ಅವರೆಲ್ಲರೂ ಮಾಡ್ತಾರೆ. ಅವರಿಗೆ ಇಲ್ಲಿ ಎಲ್ಲ ಸಮಾಚಾರ ಗೊತ್ತಿರುವುದನ್ನ ಪೀಟರ್ ರೆಶ್ಲು ಅವರು ಗಮನಿಸ್ತಾರೆ. ಅವರು ನನಗೆ ಕೆಲವೊಂದು ಸಿನಿಮಾಗಳನ್ನ ತೋರಿಸಿದ್ರು ಅಂತ ಹೇಳ್ತಾರೆ. ಅಷ್ಟೇ ಅಲ್ದೇನೆ ಕೆಲವೊಂದು ಸಿನಿಮಾಗಳನ್ನ ಪೀಟರ್ ರೆಶ್ಲು ಅವರಿಗೆ ಅವರು ತೋರಿಸ್ತಾರೆ. ಅದರಲ್ಲಿ ಬೆಟ್ಟದ ತಪ್ಪಲಿನಲ್ಲಿ ಇರ್ತಕ್ಕಂಥ ಮನೆಗಳಿಗೆ ಹೊಂದಿಕೊಂಡಿರುವ ಉದ್ಯಾನವನ್ನ ತೋರಿಸ್ತಾರೆ. ಆ ಉದ್ಯಾನ ಅತ್ಯಂತ ಸುಂದರವಾಗಿತ್ತು. ಇಷ್ಟೊಂದು ಸುಂದರವಾಗಿರ್ತಕ್ಕಂಥ ಉದ್ಯಾನಗಳನ್ನ ಈ ಮೊದಲು ನಾನು ಎಲ್ಲಿನೂ ನೋಡಿರ್ಲಿಲ್ಲ ಅಂತಕ್ಕಂಥ ಮಾತನ್ನ ಇಲ್ಲಿ ಹೇಳ್ತಾರೆ. ನಾನು ಪ್ರಕೃತಿ ಆತ್ಮಗಳನ್ನು ಹಾಗೂ 5-6 ಇಂಚುಗಳಷ್ಟಿರುವ ಪುಟ್ಟ ಪುಟ್ಟ ಜನರನ್ನ ಅಲ್ಲಿ ನೋಡ್ತಾರೆ. ಆ ಉದ್ಯಾನದಲ್ಲಿ ಪ್ರಕೃತಿ ಆತ್ಮಗಳನ್ನ ಇವರು ನೋಡ್ತಾರೆ. ಆಮೇಲೆ 5-6 ಇಂಚಿನಷ್ಟು ಇರ್ತಕ್ಕಂಥ ಪುಟ್ಟ ಪುಟ್ಟ ಆಕೃತಿಗಳನ್ನ, ಪುಟ್ಟ ಪುಟ್ಟ ಜನರನ್ನ ಅವ್ರು ನೋಡ್ತಾರೆ. ಅವರೆಲ್ಲ ಅತ್ಯಂತ ಸಂತೋಷದಿಂದ ಹಾಡುತ್ತಾ ಕುಣಿಯುತ್ತಾ ಇರುವಂತೆ ಕಾಣಿಸ್ತಾ ಇರ್ತದೆ. ಅವರು ಯಾವ್ದಾದ್ರು ಹೂವಿನ ಮೇಲೆ ಇಳಿದರೆ, ಚಿಟ್ಟೆ ಅಥವಾ ಜೇನು ಹುಳ ಕುಳಿತಾಗ ಹೇಗಾಗುತ್ತೋ ಹಾಗೆ ಆಗ್ತಾ ಇತ್ತು. ಒಂದು ಹೂವಿನ ಯಾವ್ದಾದ್ರು ಒಂದು ದೇಟಿನ ಮೇಲೆ ಕೂತಾಗ, ಒಂದು ಚೀಟೆ ಕೂತಾಗ ಆ ಒಂದು ಏನಂತಿರೋದ್ರ ಒಂದು ದೇಟು ಹೇಗ ಅಳಗಾಡ್ತಾ ಇರ್ತದಲ್ಲ, ಆ ರೀತಿ ಅಳಗಾಡ್ತಾ ಇರೋದನ್ನ ಇವರು ಗಮನಿಸ್ತಾರೆ. ನಿಜವಾಗಿಯೂ ಅವರು ಅದು ಹೆಂಗ್ ಕಾಣಿಸ್ತಿತ್ತು ಅಂತಾರೆ, ಚಿಕ್ಕ ಮಕ್ಕಳ ಕಾಮಿಕ್ಸ್ ಪುಸ್ತಕಗಳಲ್ಲಿರುವ ಪ್ರತಿಕೃತಿಗಳಂತೆ ಕಾಣ್ತಾ ಇತ್ತು. ಸಣ್ಣ ಮಕ್ಕಳ ಕಾಮಿಕ್ಸ್ ಪುಸ್ತಕದಲ್ಲಿ ಇರ್ತಕ್ಕಂಥ ಪ್ರತಿಕೃತಿಗಳ ಹಾಗೆ ಅದು ಕಾಣ್ತಾ ಇತ್ತು. ಆದ್ರೆ ಒಂದು ವ್ಯತ್ಯಾಸವನ್ನ ಇಲ್ಲಿ ಗಮನಿಸ್ತಾರೆ. ಅದೇನು ಅಂತಂದ್ರೆ, ಇವರಿಗೆ ರೆಕ್ಕೆಗಳು ಇರ್ಲಿಲ್ಲ. ಅಲ್ಲಿ ಆ ಪ್ರಕೃತಿ ಆತ್ಮಗಳಿಗೆ ರೆಕ್ಕೆಗಳು ಇರ್ಲಿಲ್ಲ. ಪ್ರಕೃತಿ ಆತ್ಮಗಳಿರುವಲ್ಲಿ ರೆಕ್ಕೆಗಳ ಅವಶ್ಯಕತೆನೇ ಇಲ್ಲ ಅಂತಕ್ಕಂಥದ್ದನ್ನ ಅವರು ಆಗ ಅರ್ಥ ಮಾಡ್ಕೊಳ್ತಾರೆ. ಇದು ಮೊದಲ ರಾತ್ರಿ ಅವ್ರಿಗೆ ಆಗಿರ್ತಕ್ಕಂಥ ಅನುಭವ. ಇನ್ನು ಎರಡನೆಯ ರಾತ್ರಿ ಇವರು ಶರೀರದಿಂದ ಹೊರಬಂದು ತೃತೀಯ ವಲಯದ ಮೇಲೆ ಪುನಃ ಹೋಗ್ಲಿಕ್ಕೆ ಇಚ್ಛೆ ಪಡ್ತಾರೆ. ತೃತೀಯ ವಲಯದ ಮೇಲೆ, ಸೂಕ್ಷ್ಮ ಲೋಕದ 3ನೇ ವಲಯದ ಮೇಲೆ ಹೋಗ್ಬೇಕು ಅಂತ ಹೇಳಿ ಇಚ್ಛೆ ಪಡ್ತಾರೆ. ಆದ್ರೆ ಮಂಚದ ಮೇಲೆ ಮಲಗಿರುವ ನನ್ನ ಶರೀರದ ಮೇಲೆ ನಾನು ತಿರುಗುತ್ತಿರುವುದನ್ನು ಗಮನಿಸಿದೆ. ಸೂಕ್ಷ್ಮ ಶರೀರದಿಂದ ಹೊರಗಡೆ ಬಂದಂತ ಒಂದು ಸಂದರ್ಭದಲ್ಲಿ ಆ ಮಂಚದ ಮೇಲೆ ಇರ್ತಕ್ಕಂಥ ಅವರ ಶರೀರದ ಮೇಲೆನೆ ಹಾಗೆ ತಿರುಗಾಡ್ತಾ ಇರ್ತಕ್ಕಂಥದ್ದು ಇವರ ಗಮನಕ್ಕೆ ಬರ್ತದೆ. ಹೀಗೇಕಾಗ್ತಾ ಇದೆ ಅಂತ ಹೇಳಿ ನೋಡೋದ್ರೊಳಗ ಒಂದು ಧ್ವನಿ ಕೇಳಿಸ್ತದ, ಪರಿಚಿತ ಧ್ವನಿ. ಅದು
ಚಾರ್ಲ್ಸ್ನ ಧ್ವನಿಯಾಗಿರ್ತದ. ಅವನು ನನ್ನೊಂದಿಗೆ ಪೂರ್ಣ ಮಿಲಿಟರಿ ಶೈಲಿಯಲ್ಲಿ ಮಾತನಾಡ್ತಾ ಇದ್ದ. ತಮ್ಮ ಚಾರ್ಲ್ಸ್ ಬರ್ತಾನೆ, ಅವನು ಮಿಲಿಟರಿಯ ಶೈಲಿಯಲ್ಲಿ ಇವನ ಜೊತೆಗೆ ಮಾತನಾಡ್ತಾ ಇರ್ತಾನೆ. ಅವನು ಹೇಳ್ತಾನೆ, ನಿನ್ನನ್ನು ಭೇಟಿಯಾಗಿ ಎಷ್ಟೊಂದು ಸಮಯ ಗತಿಸಿದೆ. ಈ ಮೊದಲು ನಾನು ಭೇಟಿಯಾದ ನಂತರ ಸುಮಾರು 3 ಸಾರಿ ನಿನ್ನನ್ನ ಭೇಟಿಯಾಗ್ಲಿಕ್ಕೆ ನಾನು ಪ್ರಯತ್ನ ಮಾಡಿದೆ, ಆದ್ರೆ ಪ್ರತಿ ಸಲವೂ ನೀನು ತಪ್ಪಿಸಿಕೊಂಡೆ ಅಂತ ಹೇಳ್ತಾರೆ. ನಿನ್ನನ್ನ ಭೇಟಿಯಾಗಿ ಎಷ್ಟೋ ದಿವಸ ಆಗಿದೆ. ನಾನು ಈ ಮಧ್ಯದಲ್ಲಿ ಸುಮಾರು 3 ಬಾರಿ ನಿನ್ನನ್ನ ಭೇಟಿಯಾಗ್ಲಿಕ್ಕೆ ನಾನು ಪ್ರಯತ್ನ ಮಾಡಿದ್ದೇನೆ, ಆದ್ರೆ 3 ಸಾರಿ ನೀನು ತಪ್ಪಿಸ್ಕೊಂಡಿದ್ಯಾ. ನೀನೆಲ್ಲಿ ಹೋಗಿದ್ಯೋ ನನಗೆ ತಿಳಿಲಿಲ್ಲ, ಅದರಿಂದ ನಾನು ನಿನಗೆ ಫಾಲೋ ಮಾಡ್ಲಿಲ್ಲ, ನಿನ್ನನ್ನ ಹಿಂಬಾಲಿಸಿ ಬರ್ಲಿಲ್ಲ. ಈ ಸಲ ನೀನು ಹೊರಡುವ ಮೊದಲೇ ನಿನ್ನನ್ನ ಹಿಡಿಬೇಕು ಅಂತಕ್ಕಂಥ ಉದ್ದೇಶದಿಂದ ನಾನಿಲ್ಲಿ ಬಂದಿದ್ದೇನೆ ಅಂತಕ್ಕಂಥ ಮಾತನ್ನ ಹೇಳ್ತಾರೆ. ಆಗ ಪೀಟರ್ ರೆಶ್ಲೋ ಅವ್ರಿಗೂ ತುಂಬಾ ಸಂತೋಷ ಆಗ್ತದ. ನನ್ನ ಪ್ರೀತಿಯ ತಮ್ಮ ಚಾರ್ಲ್ಸ್, ನನ್ನನ್ನು ಕ್ಷಮಿಸು, ನೀನು ಹುಡುಕುತ್ತಿರುವೆ ಎಂಬುದು ನನಗೆ ತಿಳಿದಿರ್ಲಿಲ್ಲ. ನನಗೂ ಕೂಡ ನಿನ್ನನ್ನ ಕಳೆದುಕೊಂಡಿರ್ತಕ್ಕಂಥ ಅನುಭವ ಸಾಕಷ್ಟಾಗಿದೆ. ಯಾಕೋ ತಮ್ಮನ ಭೇಟಿ ಆಗ್ತಾ ಇಲ್ಲ ಅಂತ ಹೇಳಿ ಗುರುಗಳಿಗೂ ಕೂಡ ಪ್ರಶ್ನೆಗಳಲ್ಲಿ ಅವರು ಕೇಳಿದ್ದಾರೆ. ಆದ್ರೂ ಕೂಡ ನೀನ್ ನನಗೆ ಹುಡುಕ್ತಾ ಇದ್ದಿ ಅಂತಕ್ಕಂಥ ಸಂಗತಿ ನನಗೆ ತಿಳಿದಿರ್ಲಿಲ್ಲ. ನಾನು ಏನನ್ನು ನೋಡಿರುವೆನೋ ಅದರಲ್ಲಿ ನಾನು ಬಹಳ ಬ್ಯುಸಿಯಾಗಿದ್ದೆ. ಈಗ ನಾನು ಏನು ಕೆಲಸದಲ್ಲಿ ತೊಡಗಿದ್ದೇನೋ ಆ ಕೆಲಸದಲ್ಲಿ ನಾನು ಬಹಳಷ್ಟು ಬ್ಯುಸಿಯಾಗಿದ್ದೇನೆ. ಹಾಗೂ ಅದರಲ್ಲಿ ನನಗೆ ಬಹಳ ಆಸಕ್ತಿಯೂ ಕೂಡ ಇದೆ. ಈಗ ನಾನು ಮಾಡ್ತಕ್ಕಂತಹ ಕೆಲಸದಲ್ಲಿ ನನಗೆ ತುಂಬಾ ಆಸಕ್ತಿನೂ ಇದೆ. ನಡಿ, ಮೇಲೆ ನಿನ್ನ ಅತ್ಯಂತ ಪ್ರೀತಿಯ ಪುಟ್ಟ ಗೋಪುರದ ಕೋಣೆಗೆ ಹೋಗೋಣ. ಈ ಸದ್ಯ ನಿನಗೆ ಅತ್ಯಂತ ಪ್ರಿಯವಾಗಿರ್ತಕ್ಕಂಥ ಒಂದು ಮೇಲೆ ಇರ್ತಕ್ಕಂಥ ಪುಟ್ಟ ಗೋಪುರದ ಕೋಣೆಗೆ ಹೋಗೋಣ. ಚಾರ್ಲ್ಸ್ ಹೇಳ್ತಾನೆ, ಅಲ್ಲಿ ಹೋಗಿ ಮೊದಲಿನಂತೆ ದೀರ್ಘವಾಗಿ ಮಾತುಕತೆಗಳಲ್ಲಿ ನಾವು ತೊಡಗೋಣ ಅಂತ ಹೇಳ್ತಾರೆ. ಮೊದಲು ನಾವು ಭೇಟಿಯಾದಾಗ ಎಷ್ಟೊಂದು ಸುದೀರ್ಘವಾಗಿರ್ತಕ್ಕಂಥ ಚರ್ಚೆಗಳನ್ನ ನಾವು ಮಾಡಿದ್ವಲ್ಲ, ಆ ರೀತಿ ಚರ್ಚೆಗಳನ್ನ ಮಾಡೋಣ ನಡಿ ಅಂತ ಹೇಳಿ ಇಬ್ರು ಹೋಗ್ತಾರೆ. ಒಳ್ಳೆಯದು, ನಡೆ ಹೋಗೋಣ ಅಂತ ಹೇಳಿ ನಾವು ಮೇಲಿನ ಏಕಾಂತ ಪವಿತ್ರ ಕೊನೆಗೆ ತೆರಳಿ ಮೊದಲಿನ ದಿನಗಳಂತೆ ದೀರ್ಘ ಮಾತುಕತೆಗಳಲ್ಲಿ ನಾವು ತೊಡಗಿ ಆ ಮೇಲಿನ ಕೋಣೆಗೆ ಹೋಗಿ ಏಕಾಂತದಲ್ಲಿ ಕುಳಿತುಕೊಂಡು ದೀರ್ಘವಾಗಿ ಮಾತುಕತೆಗಳಲ್ಲಿ ತೊಡಗುತ್ತಾರೆ. ನಾನು ಅವನಿಗೆ ಹೆಚ್ಚು ಕಡಿಮೆ ಇಲ್ಲಿಯವರೆಗೆ ಏನೆಲ್ಲ ನಡೆದೆಲ್ಲವನ್ನು ವಿವರಿಸ್ತಾರೆ. ತಮ್ಮ ಬದುಕಿನಲ್ಲಿ ಭಾರತೀಯ ಗುರುಗಳು ಬಂದಿರೋದು, 2ನೇ ಬಾರಿ ಸೂಕ್ಷ್ಮ ಶರೀರಯಾನ ಮಾಡಿರ್ತಕ್ಕಂಥದ್ದು, ಹೆಚ್ಚು ಕಡಿಮೆ ಎಲ್ಲ ವಿಷಯಗಳನ್ನ ಅವರು ಚರ್ಚೆ ಮಾಡ್ತಾರೆ. ಚಾರ್ಲ್ಸ್ ಹೇಳ್ತಾನೆ, ನನಗೆ ಬಹಳ ಸಂತೋಷವಾಯಿತು. ನಿನ್ನ ಈ ಎಲ್ಲ ಮಾತುಗಳನ್ನ ಕೇಳಿ ನನಗೆ ತುಂಬಾ ಸಂತೋಷ ಆಯ್ತು. ಆಚಾರ್ಯರು ದೊರಕಿರುವುದು ನಿನ್ನ ಸೌಭಾಗ್ಯ, ನಿನ್ನ ಅದೃಷ್ಟ. ನನ್ನ ಮೃತ್ಯುವಿನ ನಂತರ ನೀನು ಎಷ್ಟೊಂದು ಉದಾಸನಾಗಿದ್ದೆ, ಎಷ್ಟೊಂದು ದುಃಖಿಯಾಗಿದ್ದೆ, ಅದನ್ನ ನೋಡಿ ನನಗೆ ತುಂಬಾ ಚಿಂತೆಯಾಗಿತ್ತು. ನಿನ್ನೊಂದಿಗೆ ನಾನು ಮಾತನಾಡಲು ಬಹಳಷ್ಟು ಪ್ರಯತ್ನಿಸಿದೆನಾದ್ರೂ ನೀನು ನನ್ನನ್ನು ಕೇಳಲಾರದಷ್ಟು ದುಃಖದ ಸ್ಥಿತಿಯಲ್ಲಿ ಮುಳುಗಿದ್ದೆ. ನನ್ನ ಮರಣದ ನಂತರ ನೀನು ತುಂಬಾ ದುಃಖಿತನಾಗಿರೋದ್ರಿಂದ ನಿನ್ನನ್ನು ಮಾತನಾಡಿಸ್ಲಿಕ್ಕೆ ನಾನು ಪ್ರಯತ್ನ ಮಾಡಿದೆ, ಆದ್ರೆ ನನ್ನ ಮಾತುಗಳು ನಿನಗೆ ಕೇಳಿಸಲಾರದಷ್ಟು ದುಃಖದಲ್ಲಿ ನೀನು ಇದ್ದೆ ಅಂತಕ್ಕಂಥ ಮಾತನ್ನ ಹೇಳ್ತಾರೆ. ನಾವು ಎಷ್ಟೊಂದು ಒಳ್ಳೆಯ ಮಿತ್ರರಾಗಿದ್ವಿ. ನಾವು ಅಣ್ಣ ತಮ್ಮಂದಿರಾಗಿದ್ದರೂ ಕೂಡ ನಾವು ಒಳ್ಳೆಯ ಮಿತ್ರರ ಹಾಗೆ, ಫ್ರೆಂಡ್ಸ್ ಹಾಗೆ ಇದ್ವಿ. ನನಗೇನಾದ್ರೂ ಅವಶ್ಯಕತೆ ಬಿದ್ರೆ ನಿನ್ನತ್ತಲೇ ನಾನು ನೋಡ್ತಾ ಇದ್ದೆ, ನನಗೇನಾದ್ರೂ ಬೇಕಾಗಿತ್ತು ಅಂತಂದ್ರೆ ನಿನ್ನ ಕಡೆಗೇನೆ ನಾನು ನೋಡ್ತಾ ಇದ್ದೆ. ನೀನು ಒಳ್ಳೆಯ ಸ್ಥಿತಿಯಲ್ಲಿದ್ದೆ. ನೀನು ನನಗಾಗಿ ಏನೆಲ್ಲವನ್ನ ಮಾಡಿದೆ, ನನಗಾಗಿ ಎಷ್ಟೊಂದನ್ನ ಮಾಡಿದೆ. ನೀನು ನನಗೆ ಫುಟ್ಬಾಲ್ ಆಡ್ಲಿಕ್ಕೆ ಬ್ಯಾಟ್ ಹಿಡಿದುಕೊಳ್ಳಲು ಕಲಿಸುವುದರಿಂದ ಹಿಡಿದು ಇಲ್ಲಿಯವರೆಗೆ ನೀನು ನನಗಾಗಿ ಎಷ್ಟೆಲ್ಲವನ್ನ ಮಾಡಿದ್ದೀಯ. ನಾನು ಸಣ್ಣವನಿದ್ದಾಗ ಫುಟ್ಬಾಲ್ ಆಡೋದನ್ನ ಕಲಿಸೋದ್ರ ಜೊತೆಗೆ ಬ್ಯಾಟ್ ಹಿಡಿಯೋದನ್ನ ಹೇಗೆ ಹಿಡಿಬೇಕು ಅಂತಕ್ಕಂಥದನ್ನ ಕಲಿಸೋದ್ರ ಜೊತೆಗೆ ಎಷ್ಟೆಲ್ಲವನ್ನ ಮಾಡಿದ್ದೀಯ. ಜೀವನ ಎಷ್ಟೊಂದು ವಿಚಿತ್ರವಾಗಿದೆ ನೋಡು. ಅಣ್ಣನಿಗೆ ಹೇಳ್ತಾನೆ, ಬದುಕು ಎಷ್ಟು ವಿಚಿತ್ರವಾಗಿದೆ. ನಾನು ಯಾವಾಗ್ಲೂ ಸಂತೋಷದಿಂದ ಇರ್ಬೇಕು ಅನ್ಕೊಂಡಿದ್ದೆ. ಸಾಧ್ಯವಾದ್ರೆ ಒಳ್ಳೆಯ ಹುಡುಗಿಯನ್ನ ನೋಡ್ಕೊಂಡು ಮದುವೆಯಾಗಿ ಮನೆ ಮಾಡ್ಕೊಂಡು ಜೀವನದ ಪೂರ್ಣ ಲಾಭ ಪಡೆದುಕೊಳ್ಳಬೇಕು ಅಂತಕ್ಕಂಥ ಬಯಕೆ ನನಗಿತ್ತು. ಆದ್ರೆ ವಿಧಿಯ ಆಟ ಆಗ್ಲಿಲ್ಲ ಅಂತ ಹೇಳ್ತಾರೆ. ಮೊಟ್ಟ ಮೊದಲು ಆಚಾರ್ಯರು ದೊರೆತಾಗ ಮನುಷ್ಯನು ಮರಣ ಹೊಂದಿದ ನಂತರವೂ ಅವನ ಪರಿಸ್ಥಿತಿಗಳು ಬದಲಾಗುತ್ತವೆ ಎನ್ನುವುದು ಸತ್ಯವಾದರೂ ಬದಲಾಗುವುದಿಲ್ಲ ಎಂದು ಹೇಳಿದ್ದನ್ನು ಕೇಳಿ ನಾನು ತುಂಬಾ ಪ್ರಭಾವಿತನಾದೆ. ಆಚಾರ್ಯರು ಬಂದಂತ ಮೊಟ್ಟ ಮೊದಲು ಹೇಳಿರ್ತಕ್ಕಂಥ ಮಾತು, ಮನುಷ್ಯನು ಮರಣ ಹೊಂದಿದ ನಂತರವೂ ಅವನ ಪರಿಸ್ಥಿತಿಗಳು ಬದಲಾಗುತ್ತವೆ ಎನ್ನುವುದು ಸತ್ಯವಾದರೂ ಬದಲಾಗುವುದಿಲ್ಲ. ಅಂದ್ರೆ ಬದಲಾದ ಹಾಗೆ ಅನಿಸುತ್ತೆ, ಆದ್ರೆ ನಿಜವಾದ ಬದಲಾವಣೆಯಲ್ಲಿ ಆಗೋದಿಲ್ಲ. ಯಾಕಂದ್ರೆ ಮಾನಸಿಕ ಲೋಕದಲ್ಲಿ ಅಲ್ಲಿ ಎಲ್ಲವೂ ಮನಸ್ಥಿತಿಯ ಅಥವಾ ಏನಂತೀರಿ ಆಲೋಚನಾ ಲೋಕದಲ್ಲಿ ನಾವು ಭ್ರಮಾಲೋಕದಲ್ಲಿ ಇರೋದ್ರಿಂದ ಹಾಗೆ ಬದಲಾದ ಹಾಗೆ ಕಾಣಿಸುತ್ತೆ, ನಿಜವಾಗಿ ಅಲ್ಲೇನೋ ಬದಲಾವಣೆ ಆಗೋದಿಲ್ಲ ಅಂತಕ್ಕಂಥ ಮಾತನ್ನು ಹೇಳಿದ್ರಲ್ಲ, ಆ ಮಾತು ನನಗೆ ತುಂಬಾ ಪ್ರಭಾವಿತನಾದೆ ಆ ಮಾತಿನಿಂದ ಅಂತ ಹೇಳ್ತಾರೆ. ಅದಕ್ಕೆ
ನಾನು ಹೇಳಿದೆ, ಹೌದು, ನಿನಗೇನು ದುಃಖವಾಗಿಲ್ಲವೆಂದು ನನಗೆ ಆಚಾರ್ಯರಿಂದ ತಿಳಿಯಿತು. ನೀನು ನಿನ್ನ ಮರಣದ ನಂತರ ನೀನ್ ಹೇಗಿದ್ದೀಯೋ ಅಂತ ಹೇಳಿ ನಾನು ಬಹಳಷ್ಟು ಕಳವಳಕ್ಕೆ ಒಳಗಾಗಿದ್ದೆ. ಆದ್ರೆ ಆಚಾರ್ಯರು ನನಗೆ ಹೇಳಿದ್ರು, ನೀನು ತುಂಬಾ ಸಂತೋಷವಾಗಿದ್ದೀಯಾ, ನಿನಗೇನೋ ದುಃಖ ಆಗಿಲ್ಲ ಅಂತ ಹೇಳಿದ್ರು. ಅದರಿಂದ ನನಗೆ ಸಮಾಧಾನ ಆಯ್ತು. ಇದೀಗ ಇಲ್ಲಿ ಹಾಯ್ದು ಹೋದ ಹುಡುಗಿಯೊಂದಿಗೆ ನೀನು ಆಸಕ್ತಿ ಹೊಂದಿರುವುದನ್ನು ಅವರು ಹೇಳಿದ್ರು, ಇದು ನಿಜವೇ ಅಂತ ಕೇಳ್ತಾನೆ. ಈಗ ತಾನೇ ಹಾಯ್ದು ಹೋಗಿರ್ತಕ್ಕಂಥ ಹುಡುಗಿಯ ಜೊತೆಗೆ ನೀನು ಫ್ರೆಂಡ್ಶಿಪ್ ಅನ್ನ ಮಾಡ್ಕೊಂಡಿದ್ಯಾ, ಅವಳ ಜೊತೆಗೆ ತಿರುಗಾಡ್ತಾ ಇದ್ಯಾ ಅಂತಕ್ಕಂಥ ಮಾತುಗಳನ್ನ ಹೇಳಿದ್ದಾರೆ. ಇದು ನಿಜವೇ ಅಂತಕ್ಕಂಥ ಪ್ರಶ್ನೆಯನ್ನ ಅಣ್ಣ ತಮ್ಮನಿಗೆ ಕೇಳಿದಾಗ ಅವನ ಮುಖ ನಿಜವಾಗಿಯೂ ರಂಗೇರಿತು. ತಮ್ಮನ ಮುಖ ಅವನ ಪ್ರೀತಿಯ ವಿಷಯವನ್ನ, ಹುಡುಗಿಯ ವಿಷಯವನ್ನ ಕೇಳಿದಾಗ ಅವನ ಮುಖ ರಂಗೇರಿತು, ಅಥವಾ ನನಗೆ ಹಾಗನಿಸ್ತು ಅಂತ ಹೇಳಿ ಅವ್ರಿಗೆ ಅನಿಸುತ್ತೆ. ಅದ ಚಾರ್ಲ್ಸ್ ಹೇಳ್ತಾನೆ, ಹೌದು, ಇದು ನಿಜ. ಒಂದು ಹುಡುಗಿಯೊಂದಿಗೆ ತಿರುಗಾಡುತ್ತಿದ್ದರೆ ಸಮಯವು ಬಹಳ ಸುಂದರವಾಗಿ ಗತಿಸುತ್ತದೆ. ಅದು ಯಾವ ಲೋಕನೇ ಇರ್ಲಿ, ಭೂಮಿನೇ ಇರ್ಲಿ ಅಥವಾ ಸೂಕ್ಷ್ಮ ಲೋಕನೇ ಇರ್ಲಿ, ಹುಡುಗಿಯ ಜೊತೆಗೆ ತಿರುಗಾಡಿದ್ರೆ ಸಮಯ ಬಹಳಷ್ಟು ಸುಂದರವಾಗಿ ಗತಿಸುತ್ತದೆ. ನನಗೆ ಅಹಂಕಾರ ತೃಪ್ತಿಯಾಗುತ್ತದೆ, ಏಕೆಂದ್ರೆ ನಾನು ಬಹಳಷ್ಟು ತಿಳಿದುಕೊಂಡಿರುವೆನೆಂದು ಅವಳು ಭಾವಿಸಿದ್ದಾಳೆ. ನಾನು ಬಹಳಷ್ಟು ತಿಳ್ಕೊಂಡಿದ್ದೀನಿ ಅಂತ ಹೇಳಿ ಅವಳು ಭಾವಿಸಿದ್ದಾಳೆ. ಹೀಗಾಗಿ ನನಗೆ ಅವಳ ಜೊತೆಗೆ ಇರೋದು ಅಂತಂದ್ರೆ ತುಂಬಾ ಸಂತೋಷ, ನನಗೊಂದು ರೀತಿ ಹೆಮ್ಮೆ ಅನಿಸ್ತದ, ನನ್ನ ಅಹಂಕಾರ ತೃಪ್ತಿ ಆಗ್ತದ ಅಂತ ಹೇಳ್ತಾರೆ. ಅವಳು ಜಗತ್ತಿನಲ್ಲಿ ಒಳ್ಳೆಯ ಜೀವನವನ್ನು ಹೊಂದಿರ್ಲಿಲ್ಲ. ಅವಳು ಭೂಮಿಯ ಮೇಲೆ ಇದ್ದಂತ ಸಂದರ್ಭದಲ್ಲಿ ಒಳ್ಳೆಯ ಬದುಕನ್ನ ಹೊಂದಿರ್ಲಿಲ್ಲ. ಆದ್ದರಿಂದ ಅವಳಿಗೆ ಇಲ್ಲಿ ಅಡ್ಡಾಡುವುದು, ಎಲ್ಲ ರೀತಿಯ ಕಾರ್ಯಕ್ರಮಗಳನ್ನ ನೋಡುವುದು, ರೆಸ್ಟೋರೆಂಟ್ ಗಳಿಗೆ ಹೋಗುವುದು ಹಿತವೆನಿಸುತ್ತದೆ ಅಂತ ಹೇಳಿ ಅವನು ಹೇಳ್ತಾನೆ. ಓಹೋ ಚಾರ್ಲ್ಸ್, ನಾನು ನಿನ್ನನ್ನು ಒಂದು ಮಾತು ಕೇಳ ಬಯಸುತ್ತೇನೆ ಅಂತ ಹೇಳಿ ಎಲ್ಲ ಸಂಗತಿಗಳನ್ನ ಹೇಳಿದಾಗ ಪೀಟರ್ ರಶ್ಲು ಹೇಳ್ತಾರ, ಇಷ್ಟು ಸಂತೋಷವಾಗಿ ಅವಳ ಜೊತೆಗೆ ನೀನು ಸಮಯ ಕಳೀತಾ ಇದ್ದೀಯಾ, ನನಗೆ ಇನ್ನೊಂದು ಪ್ರಶ್ನೆಯನ್ನು, ಒಂದು ಮಾತನ್ನ ಕೇಳ್ಬೇಕಂತೀನಿ ಅಂತ ಹೇಳ್ತಾರೆ. ಏನು ಅಂತಂದಾಗ, ಭೌತಿಕ ಶರೀರವನ್ನು ತ್ಯಜಿಸಿದ ಬಳಿಕ ನಿನ್ನ ಸ್ತರದಲ್ಲಿ ಲೈಂಗಿಕ ಸಂಬಂಧ ಇರುತ್ತದೆಯೇ? ನಿಸ್ಸಂಶಯವಾಗಿ ಈ ಸಲ ಅವನು ನಾಚಿ ನೀರಾದನು. ಭೌತಿಕ ಶರೀರವನ್ನ ತ್ಯಜಿಸಿದ ನಂತರ ಈ ಸೂಕ್ಷ್ಮ ಲೋಕದಲ್ಲಿ ನೀನೇನೀಗ ಇರ್ತಾ ಇದೆಯಲ್ಲ, ಆ ಸ್ತರದಲ್ಲಿ ಲೈಂಗಿಕ ಸಂಬಂಧ ಅಂತಕ್ಕಂಥದ್ದು ಇರ್ತದೋ ಏನು ಅಂತಕ್ಕಂಥ ಮಾತನ್ನ ಕೇಳ್ತಾರೆ. ಈಗ ಚಾರ್ಲ್ಸ್ ಇನ್ನಿಷ್ಟು ನಾಚಿ ನೀರಾಗ್ತಾನೆ. ಆದ್ರೂ ಹೇಳ್ತಾನೆ, ಹೌದು, ಒಂದು ರೀತಿಯಿಂದ ಆಗುತ್ತದೆ, ಹಾಗೂ ಬಹಳಷ್ಟು ಜನ ಇದರಲ್ಲಿ ಆಗಿರುತ್ತಾರೆ. ಅದು ಒಂದು ರೀತಿಯಿಂದ, ಇಲ್ಲಿಯೂ ಕೂಡ ಒಂದು ರೀತಿಯಿಂದ ಇರುತ್ತೆ, ಬಹಳಷ್ಟು ಜನರ ಅದರಲ್ಲಿ ತೊಡಕೊಂಡಿರ್ತಾರೆ. ಆದ್ರೆ ಭೌತಿಕ ಜಗತ್ತಿನಲ್ಲಿ ಆದಂತೆ ಆಗುವುದಿಲ್ಲ. ಒಂದು ಅಂಶ, ಯಾಕಂದ್ರೆ ಅದು ಕಲ್ಪನಾ ಲೋಕ, ಆಲೋಚನಾ ಲೋಕ ಆಗಿರೋದ್ರಿಂದ ಯಾವ ರೀತಿ ನಾವು ಆಲೋಚನೆಯನ್ನ ಮಾಡ್ತೀವಿ, ಯಾವ ರೀತಿಯ ಭಾವನೆಗಳನ್ನ ನಾವು ಇಟ್ಕೊಂಡಿರ್ತೀವಿ, ಆ ರೀತಿಯ ಅನುಭವಗಳು ನಮ್ಗೆ ಆಗ್ತಾ ಇರ್ತಾವ ಅಂತಕ್ಕಂಥ ಮಾತನ್ನ ಹೇಳ್ತಾನೆ. ನಾನು ಮರಣ ಹೊಂದುವ ಮೊದಲು ನನ್ನ ಪ್ರೇಮ ಸಂಬಂಧಗಳ ಕುರಿತು ಕೇಳಿದ್ದರೆ ನನಗೆ ಹೇಗೆ ಸಂಕೋಚವಾಗುತ್ತಿತ್ತೋ, ಈಗಲೂ ಅಷ್ಟೇ ಅನುಭವ ಆಗುತ್ತೆ. ಮದುವೆ ಆಗುವ ಪೂರ್ವದಲ್ಲಿ ನನ್ನ ಪ್ರೇಮ ಸಂಬಂಧಗಳ ಬಗ್ಗೆ ಕೇಳಿದಾಗ ನನಗೆಷ್ಟು ಯಾವ ರೀತಿಯ ಅನುಭವ, ಯಾವ ರೀತಿಯ ಸಂಕೋಚ, ನಾಚಿಕೆ ಅನ್ನಿಸ್ತಾ ಇತ್ತೋ, ಅದೇ ರೀತಿಯ ಅನುಭವಗಳು ಈಗಲೂ ಕೂಡ ಆಗ್ತವೆ. ಎಲ್ಲವೂ ಹಾಗೆ ಅನುಭವವಾಗುತ್ತದೆ ಅಂತಕ್ಕಂಥ ಮಾತನ್ನ ಹೇಳ್ತಾನೆ. ಆಗ ಪೀಟರ್ ರಶ್ಲು ಕೇಳ್ತಾರೆ, ನಾನು ಹೇಳಿದೆ, ನಾನು ನಿನ್ನನ್ನು ವೈಯಕ್ತಿಕವಾಗಿ ಕೇಳುತ್ತಿಲ್ಲ, ಇದನ್ನು ತಿಳಿದುಕೊಳ್ಳುವ ಉದ್ದೇಶದಿಂದ ಕೇಳ್ತಾ ಇದ್ದೀನಿ. ನಿನ್ನ ವೈಯಕ್ತಿಕ ವಿಷಯಗಳನ್ನ ನಾನು ಕೇಳಲಿಕ್ಕೆ ಇಷ್ಟಪಡೋದಿಲ್ಲ, ಆದ್ರೆ ಈ ವಿಷಯವನ್ನ ತಿಳ್ಕೋಬೇಕು. ಭೂಮಿಯಲ್ಲಿಯೂ ಮತ್ತು ಇಲ್ಲಿಯೂ ಏನು ವ್ಯತ್ಯಾಸ ಇದೆ, ಭೌತಿಕ ಜಗತ್ತಿನಲ್ಲಿಯೂ ಮತ್ತು ಸೂಕ್ಷ್ಮ ಲೋಕದಲ್ಲಿನೂ ಏನು ವ್ಯತ್ಯಾಸ ಇದೆ ಅಂತಕ್ಕಂಥದ್ದನ್ನ ತಿಳ್ಕೋಬೇಕು ಅಂತಕ್ಕಂಥ ಉದ್ದೇಶದಿಂದ ಈ ಪ್ರಶ್ನೆಯನ್ನ ನಾನು ಕೇಳಿದ್ದೇನೆ. ಭೌತಿಕ ಜಗತ್ತು ಹಾಗೂ ಸೂಕ್ಷ್ಮ ಜಗತ್ತು ಇವೆರಡರ ಪರಿಸ್ಥಿತಿಗಳಲ್ಲಿ ಏನು ವ್ಯತ್ಯಾಸವಿದೆ? ಉಚ್ಚ ಸ್ತರದಲ್ಲಿ ನಾನೊಮ್ಮೆ ಸಂಗೀತದ ಅಧ್ಯಯನದಲ್ಲಿ ನಿರತರಾದ ಡೆಫ್ನಿಯನ್ನು ಭೇಟಿಯಾದ ಕುರಿತು ಹೇಳಿದ್ದು ನಿನಗೆ ನೆನಪಿರಬಹುದು. ಒಂದು ಬಾರಿ ಡೆಫ್ನಿಯ ವಿಷಯವನ್ನ ಕುರಿತು ತಮ್ಮನಿಗೆ ಹೇಳಿರ್ತಾರೆ. ನಿಮ್ಮ ಉನ್ನತ ಲೋಕದಲ್ಲಿ, ಉಚ್ಚ ಸ್ತರದಲ್ಲಿ ನಾನೊಮ್ಮೆ ಸಂಗೀತದಲ್ಲಿ ಮಗ್ನನಾಗಿರ್ತಕ್ಕಂಥ, ಸಂಗೀತದ ಅಧ್ಯಯನದಲ್ಲಿ ತೊಡಗಿರ್ತಕ್ಕಂಥ ಡೆಫ್ನಿ ಅಂತಕ್ಕಂಥ ಹುಡುಗಿಯನ್ನ ಭೇಟಿಯಾಗಿದ್ದೆ. ಅವಳು ಮೊದಲಿನಿಂದಲೂ ನನಗೆ ಪರಿಚಯ ಇರ್ತಕ್ಕಂಥ ಅವಳು ಜೀವಿತಳಾಗಿದ್ದಾಗ ಅವಳನ್ನ ನಾನು ಬಹಳಷ್ಟು ಪ್ರೀತಿ ಮಾಡ್ತಾ ಇದ್ದೆ. ಒಬ್ಬ ಪತ್ನಿಯ ಜವಾಬ್ದಾರಿಯನ್ನು ಹೊರಲು ಸಮರ್ಥನಾದಾಗ ನಾನು ಅವಳೊಂದಿಗೆ ವಿವಾಹ ಮಾಡಿಕೊಳ್ಳ ಬಯಸಿದ್ದೆ. ನಾನು ಆಗ ಆರ್ಥಿಕ ಪರಿಸ್ಥಿತಿ ಚೆನ್ನಾಗಿಲ್ಲ ಅಂತಕ್ಕಂತಹ ದೃಷ್ಟಿಯಿಂದ ನನ್ನ ಪರಿಸ್ಥಿತಿ ಸುಧಾರಣೆ ಆದ ನಂತರ ಒಬ್ಬ ಪತ್ನಿಯ ಒಂದು ಜವಾಬ್ದಾರಿಯನ್ನು ಹೊರಲಿಕ್ಕೆ ಸಮರ್ಥನಾದ ಮೇಲೆ ಅವಳ ಜೊತೆಗೆ ವಿವಾಹ ಮಾಡ್ಕೋಬೇಕು ಅಂತಕ್ಕಂಥ ಒಂದು ಬಯಕೆ ನನಗಿತ್ತು. ನಮ್ಮಲ್ಲಿ ಮದುವೆ ಅಂತ ಶಾರೀರಿಕ ಸಂಬಂಧದ ಅನುಭವವೆಲ್ಲವಾದ್ರೂ ನಮ್ಮದು ಆತ್ಮಿಕ ಸಂಬಂಧವಾಗಿತ್ತು.
ಆದ್ರೆ ಭೂಮಿಯ ಮೇಲೆ ಇರುವವರೆಗೆ ನಮಗೆ ಮದುವೆ ಮಾಡ್ಕೊಳ್ಳೋದು ಸಾಧ್ಯ ಆಗ್ಲಿಲ್ಲ. ಆದ್ರೆ ಈ ಸೂಕ್ಷ್ಮ ಲೋಕದಲ್ಲಿ ನಾವಿಬ್ರು ಭೇಟಿಯಾಗಿದ್ದೇವೆ. ಈಗ ನಮ್ಮಲ್ಲಿ ಈ ಭೌತಿಕ ಅಥವಾ ಶಾರೀರಿಕ ಸಂಬಂಧದ ಅನುಭವ ಏನು ಇಲ್ಲದೆ ಹೋದ್ರೂ ಕೂಡ ನಮ್ಮಿಬ್ಬರಲ್ಲಿ ಆತ್ಮಿಕವಾಗಿರ್ತಕ್ಕಂಥ ಆತ್ಮದ ಒಂದು ಸಂಬಂಧ ಇದೆ. ಇದನ್ನು ನಾವು ಈ ಸ್ತರದಲ್ಲಿ ಮುಂದುವರಿಸಿಕೊಂಡು ಹೋಗ ಬಯಸಿದ್ದೇವೆ. ಇದು ಕೇವಲ ಸೂಕ್ಷ್ಮ ಲೋಕ ನಿವಾಸದ ಸಮಯದಲ್ಲಷ್ಟೇ ಮುಂದುವರಿಯದೆ ಮುಂದಿನ ಜನ್ಮದಲ್ಲೂ ಇದರ ಲಾಭ ಹೊಂದಲು ನಾವು ಬಯಸ್ತಾ ಇದ್ದೇವೆ. ಕೇವಲ ಸೂಕ್ಷ್ಮ ಲೋಕದಲ್ಲಿ ಮಾತ್ರ ಅಲ್ಲ, ಮುಂದಿನ ಜನ್ಮದಲ್ಲಿಯೂ ನಾವು ಈ ಸಂಬಂಧವನ್ನ ಮುಂದುವರಿಸ್ಕೊಳ್ಳಿಕ್ಕೆ ಇಷ್ಟಪಡ್ತಾ ಇದ್ದೀವಿ. ನಾನು ನಿನಗೆ ಡೆಫ್ನಿಯನ್ನ ಭೇಟಿ ಮಾಡಿಸ್ತೀನಿ, ಒಂದು ದಿನ ನೀನು ನನ್ನೊಂದಿಗೆ ಬರುವೆಯಾ ಅಂತ ಹೇಳಿ ಕೇಳ್ತಾನೆ. ಒಂದು ದಿನ ನನ್ನ ಜೊತೆಗೆ ಬರ್ತೀಯಾ, ಡೆಫ್ನಿಯನ್ನ ಭೇಟಿ ಮಾಡಿಸ್ತೀನಿ ಅಂದಾಗ, ಓಹೋ ಯಾಕೆ ಬರುವುದಿಲ್ಲ ಅಂತ ಹೇಳಿ ಚಾರ್ಲ್ಸ್ ಹೇಳ್ತಾನೆ. ನಾನು ಗುರುವಾರದ ರಾತ್ರಿಯ ಸಮಯವನ್ನ ಸೂಚಿಸ್ತಾನೆ. ಗುರುವಾರ ರಾತ್ರಿ ನೀನು ಬರ್ತೀಯಾ, ಇಬ್ರು ಕೂಡಿ ಹೋಗಿ ಡೆಫ್ನಿಗೆ ಭೇಟಿಯಾಗೋಣ ಅಂತ ಹೇಳ್ತಾನೆ. ಅವನು ಒಪ್ಪಿಕೊಂಡನು. ಚಾರ್ಲ್ಸ್ನು ಕೆಲವು ವರ್ಷಗಳ ಹಿಂದೆ ಮರಣ ಹೊಂದಿದ ನನ್ನ ತಂದೆಯೊಂದಿಗೆ ಸಂಪರ್ಕಿಸಿದ್ದಾಗಿ ಹೇಳಿದನು. ಇನ್ನೂ ಒಂದು ವಿಷಯವನ್ನ ಇಲ್ಲಿ ಹೇಳ್ತಾರೆ. ತಮ್ಮ ತಂದೆಯನ್ನ ಹಲವು ವರ್ಷಗಳ ಹಿಂದೆ ಮರಣ ಹೊಂದಿರತಕ್ಕಂಥ ಅವರ ತಂದೆಯನ್ನ ನೋಡಿದೀನಿ ಅಂತಕ್ಕಂಥ ಮಾತನ್ನು ಹೇಳ್ತಾನೆ. ಅವನು ನೀಡಿರ್ತಕ್ಕಂಥ ವಿವರಣೆಯನ್ನ ನೋಡಿದಾಗ ಅವರು 2ನೆಯ ವಲಯದಲ್ಲಿ ಇದ್ದಾರೆ ಅಂತ ಹೇಳಿ ಗೊತ್ತಾಗುತ್ತೆ. ಸೂಕ್ಷ್ಮ ಲೋಕದ 2ನೆಯ ವಲಯದಲ್ಲಿ ಇದ್ದಾರೆ ಅನ್ನೋದನ್ನ ತಿಳ್ಕೊತಾರೆ. ಯಾವ ರೀತಿಯಾಗಿ ಅವರು ಗುಲಾಬಿ ಗಿಡಗಳಿಂದ ಆವೃತ್ತಗೊಂಡಾಗ ಭೇಟಿಯಾದರೆಂಬುದನ್ನು ಹೇಳಿದನು. ಗುಲಾಬಿಯ ಗಾರ್ಡನ್ ನಲ್ಲಿ ಇದ್ದಾಗ ಅವರು ಭೇಟಿಯಾದರು ಅಂತಕ್ಕಂಥ ಮಾತನ್ನ ಹೇಳ್ತಾರೆ. ನಾನು ಬಾಲ್ಯದಿಂದಲೂ ಅವರನ್ನು ಇದೇ ರೂಪದಲ್ಲಿ ನೋಡಿದ್ದೇನೆ. ಚಾರ್ಲ್ಸ್ ಹೇಳ್ತಾನೆ. ಯಾಕಂದ್ರೆ ಅವರನ್ನು ಯಾವ ರೂಪದಲ್ಲಿ ನೋಡಿದ್ದಾರೋ ಆ ಕಲ್ಪನೆಯನ್ನ ಮಾಡ್ಕೊಂಡಾಗ ಅವರು ಹಾಗೇನೆ ಅಲ್ಲಿ ಕಾಣಿಸ್ತಾ ಇರ್ತಾರೆ. ಕೊನೆಯ ಸಲ ಚಾರ್ಲ್ಸ್ ಅವರನ್ನು ನೋಡಿದಾಗ ಅವರು ತಮ್ಮೊಂದಿಗೆ ಇರುತ್ತಿದ್ದ ಈಗ ಒಮ್ಮಿಂದೊಮ್ಮೆಲೆ ಕಣ್ಮರೆಯಾದಂತ ಟ್ಯಾರಿಯರ್ ಜಾತಿಯ ನಾಯಿಯನ್ನು ಹುಡುಕುತ್ತಲಿದ್ದರು. ಅದು ಕಳೆದು ಹೋಗಿದೆ ಎಂದು ಅವರಿಗೆ ಅನಿಸಿತ್ತು. ಚಾರ್ಲ್ಸ್ ಅವರನ್ನ ಕೊನೆಯ ಬಾರಿಗೆ ನೋಡಿದಾಗ ಅವರು ತಮ್ಮ ಜೊತೆಗೆ ಯಾವಾಗ್ಲೂ ಇರ್ತಕ್ಕಂಥ ಒಂದು ಟ್ಯಾರಿಯರ್ ಜಾತಿಯ ನಾಯಿಯನ್ನ ಹುಡುಕ್ತಾ ಇದ್ರಂತ. ಯಾಕಂದ್ರೆ ಅದು ಅವ್ರ ಜೊತೆಗೆ ಇರ್ತಾ ಇತ್ತು, ಅದು ಕಳೆದು ಹೋಗಿತ್ತು, ಅದರಿಂದ ಅದನ್ನ ಹುಡುಕ್ತಾ ಇದ್ರು ಅಂತಕ್ಕಂಥ ಮಾತನ್ನ ಹೇಳ್ತಾನೆ. ಏನು ಜರುಗಿದೆ ಅನ್ನೋದನ್ನ ನಾನು ಚಾರ್ಲ್ಸ್ಗೆ ತಿಳಿಸಿ ಹೇಳಿದೆನು, ಆದ್ರೆ ಅವನ ಗಮನ ಅದರತ್ತ ಎಳ್ಳಷ್ಟು ಇರಲಿಲ್ಲ. ನಾವು ಮಾತನಾಡುತ್ತಿರುವಾಗಲೇ ಒಂದು ರೀತಿಯ ವಿಚಿತ್ರ ಕಳವಳದ ಅನುಭವ ಆಯ್ತು. ಹೀಗೆ ಮಾತುಗಳನ್ನಾಡುವಾಗಲೇ ಅವ್ರಿಗೆ ಒಂದು ರೀತಿಯ ವಿಚಿತ್ರ ಕಳವಳದ ಅನುಭವ ಆಗ್ತದ. ನಾನು ಬಹಳ ಕಷ್ಟಪಟ್ಟು ಅವನಿಗೆ ಗುರುವಾರದಿಂದ ಬರಬೇಕು, ಮರಿಬೇಡ ಅಂತಕ್ಕಂಥ ಮಾತನ್ನ ಹೇಳಿದೆ. ಒಮ್ಮಿಂದೊಮ್ಮೆಲೆ ಮಂಚದ ಮೇಲೆ ಎದ್ದು ಕುಳಿತೆ. ಅವರು ಭೌತಿಕ ಶರೀರದಲ್ಲಿ ಎಚ್ಚರಾಗ್ಬಿಡ್ತಾರೆ. ನಾನು ಒಮ್ಮೆ ಹೇಗೆ ಮರಳಿ ಬಂದೇನೆಂದು ನನಗೆ ನೆನಪಿನಲ್ಲಿ ಉಳಿಲಿಲ್ಲ. ಇದು ಅವರ 2ನೆಯ ದಿನದ ಒಂದು ಏನಂತ ಅನುಭವ. 2ನೇ ದಿನದ ಅನುಭವ, ತಮ್ಮನ ಭೇಟಿಯಾಗಿದ್ದು, ತಮ್ಮನ ಜೊತೆಗೆ ಮಾತನಾಡಿರ್ತಕ್ಕಂಥ ಸಂಗತಿ. ಇನ್ನು ಬುಧವಾರ ಬುಧವಾರ ರಾತ್ರಿಯಂದು ನನಗೆ ಬಹಳ ಕಳವಳವನ್ನು ಉಂಟು ಮಾಡುವಂತಹ ಘಟನೆ ಜರುಗಿತು. ಒಂದು ಭಯಂಕರವಾಗಿರ್ತಕ್ಕಂಥ ಕನಸನ್ನ ಕಂಡೆ. ಈ ಕನಸನ್ನ ನೋಡಿದಾಗ ನಮಗೂ ಆಗಾಗ ಇಂಥ ಕನಸುಗಳು ಬೀಳ್ತಾ ಇರೋದನ್ನ ನಾವು ಗಮನಿಸಿದ್ದೀವಿ ಅಂತ ಹೇಳಿ. ಅದರಲ್ಲಿ ಡೆಫ್ನಿಯನ್ನ ಕಂಡೆ. ಒಂದು ಭಯಂಕರವಾಗಿರ್ತಕ್ಕಂಥ ಕನಸದ. ಆ ಕನಸಿನಲ್ಲಿ ಡೆಫ್ನಿಯನ್ನ ನಾನು ನೋಡ್ತಾ ಇದ್ದೀನಿ. ನಾನು ಮತ್ತು ಡೆಫ್ನಿ ಒಂದು ಅಂಧಕಾರವಾಗಿರ್ತಕ್ಕಂಥ ಗುಹೆಯೊಳಗೆ ಇದ್ದಂತೆ ಕಾಣಿಸ್ತು. ಅವರಿಬ್ರು ಒಂದು ಕತ್ತಲಿನಿಂದ ಕೂಡಿರ್ತಕ್ಕಂಥ ಒಂದು ಗುಹೆಯೊಳಗೆ ಹೋಗಿ ಸಿಲುಕಿಕೊಂಡಿರ್ತಾರೆ. ನಮ್ಮ ಹತ್ತಿರ ತುಚ್ಛ ಗೋರಿಲ್ಲಾದಂತ ಜೀವ ಒಂದು ಕುಳಿತಿತ್ತು. ಅವ್ರ ಹತ್ರ ಒಂದು ಗೋರಿಲ್ಲಾ ಅಂತಕ್ಕಂಥ ತುಚ್ಛ ಗೋರಿಲ್ಲಾದಂತಹ ಒಂದು ಜೀವ ಕುಳಿತಿತ್ತು. ಅದು ಡೆಫ್ನಿಯತ್ತ ದುರ್ಗುಟ್ಟಿಕೊಂಡು ನೋಡ್ತಾ ಇತ್ತು. ನಾನು ಡೆಫ್ನಿಯನ್ನು ರಕ್ಷಿಸಲು ಬಯಸಿದ್ದೇನೆ ಎಂಬುದನ್ನು ನಾನು ಬಲ್ಲೆ. ಅದು ಎಷ್ಟೊಂದು ದೊಡ್ಡದು ಹಾಗೂ ಶಕ್ತಿಶಾಲಿಯಾಗಿತ್ತೆ ಅಂದರೆ ನಾನು ಏನೂ ಮಾಡುವುದು ಸಾಧ್ಯವಿರ್ಲಿಲ್ಲ. ಆ ಗೋರಿಲ್ಲಾ ಎಷ್ಟು ಸಶಕ್ತ, ಎಷ್ಟು ದೊಡ್ಡದಾಗಿತ್ತು ಅಂತಂದ್ರೆ ಇವ್ರಿಗೇನೂ ಮಾಡ್ಲಿಕ್ಕೆ ಸಾಧ್ಯ ಆಗ್ಲಿಲ್ಲ. ಆದ್ರೂ ಕೂಡ ಡೆಫ್ನಿಯನ್ನ ರಕ್ಷಣೆ ಮಾಡ್ತೀನಿ ಅಂತಕ್ಕಂಥದ್ದು ನನ್ನ ಮನಸ್ಸಿನಲ್ಲಿತ್ತು. ನಮ್ಮನ್ನು ನಾವು ರಕ್ಷಿಸಿಕೊಳ್ಳುವುದನ್ನ ನೋಡಿದಾಗ ಅದಕ್ಕೆ ಮಜಾ ಅನಿಸ್ತಾ ಇತ್ತಂತೆ. ಯಾಕಂದ್ರೆ ನಾವು ಗುಹೆಯಲ್ಲಿ ರಕ್ಷಣೆಗೋಸ್ಕರ ಅತ್ತಿತ್ತ ಓಡಾಡುತ್ತಿರುವಾಗ ಅದು ಜೋರಾಗಿ ಚೀರುತ್ತಾ ಅಟ್ಟಹಾಸದಿಂದ ಕರ್ಕಶ ಧ್ವನಿಯನ್ನ ಮಾಡ್ತಾ ಇತ್ತು ಅಂತ ಹೇಳ್ತಾರೆ. ಕನಸಿನಲ್ಲಿಯೂ ಬೆವರಿನಿಂದ ನನ್ನ ಹಣೆ ತೊಯ್ದು ಹೋಯಿತು. ಆ ಘಟನೆಯನ್ನ ನೋಡಿದಾಗ, ಅದರ ಚೀರಾಟವನ್ನ ನೋಡಿದಾಗ ಕನಸಿನಲ್ಲಿಯೂ ಕೂಡ ಅವರ ಹಣೆ ಮೇಲೆ ಬೆವರು ಬಂದು ಹಣೆ ತೊಯ್ದು ಹೋಯಿತು ಅಂತ ಹೇಳ್ತಾರೆ. ನನ್ನ ರಕ್ಷಣೆಗಾಗಿ ನಾನು ಆಚಾರ್ಯ ಕುರಿತು ಆಲೋಚಿಸತೊಡಗಿದೆ. ಆಗ ಯಾರ್ದಾದ್ರೂ ರಕ್ಷಣೆ ಸಿಗ್ತದೇನೋ ಅಂತ ಹೇಳಿ ಅವರ ಭಾರತೀಯ ಗುರುಗಳ ಒಂದು ಆಲೋಚನೆ ಬರ್ತದ. ಆದ್ರೆ ಏನೂ ಸಾಧ್ಯವಾಗ್ಲಿಲ್ಲ. ನಾವು ನಮ್ಮ ಅದೃಷ್ಟಕ್ಕೆ ರೋಧಿಸತೊಡಗಿದೆವು.
ಸ್ವಲ್ಪ ಹೊತ್ತಿನಲ್ಲಿ ಆ ಗೋರಿಲ್ಲ ತನ್ನ ಕಾಲುಗಳ ಮೇಲೆ ನಿಂತುಕೊಂಡು ಡೆಫ್ನಿಯತ್ತ ಮುಂದುವರೆಯತೊಡಗಿತು. ಆ ಗೋರಿಲ್ಲ ಕಾಲುಗಳ ಮೇಲೆ ನಿಂತುಕೊಂಡು ಮುಂದೆ ಬಂದು ಡೆಫ್ನಿಯತ್ತ ಮುಂದುವರೆತದ. ಅದು ತನ್ನ ರೋಮಭರಿತ ಬಾಹುಗಳಿಂದ ಅವಳನ್ನ ಹಿಡಿದುಕೊಂಡು ಅವಳನ್ನು ಗುಹೆ ಇನ್ನೊಂದು ಬದಿಗೆ ಎಳೆದುಕೊಂಡು ಹೋಯಿತು. ತನ್ನ ಕೈಗಳಿಂದ, ರೋಮಭರಿತವಾಗಿರ್ತಕ್ಕಂಥ ಕೈಗಳಿಂದ ಅವಳನ್ನ ಎಳೆದುಕೊಂಡು ಡೆಫ್ನಿಯನ್ನ ಇನ್ನೊಂದು ಬದಿಗೆ ಎಳ್ಕೊಂಡು ಹೋಗ್ತದ. ಡೆಫ್ನಿ ಚೀರುತ್ತಾ ಕೊಸರಾಡುತ್ತಾ ಅದನ್ನು ತಡೆಯಲು ಪ್ರಯತ್ನಿಸಿದಳು. ಆದ್ರೆ ಸಾಧ್ಯವಾಗ್ಲಿಲ್ಲ. ನಿರಾಶೆ ಹಾಗೂ ಕ್ರೋಧದಿಂದ ಹುಚ್ಚನಾಗಿ ನಾನು ಅದರ ಮೇಲೆ ಆಕ್ರಮಣ ಮಾಡಿದೆ. ಅವನಿಗೆ ಬಹಳಷ್ಟು ಸಿಟ್ಟು ಬರುತ್ತೆ. ಪೀಟರ್ ರೆಶ್ಲೆ ಅವರಿಗೆ ತುಂಬಾ ಸಿಟ್ಟು ಬಂತು. ಹುಚ್ಚನಾಗಿ ಬಹಳಷ್ಟು ಕ್ರೋಧದಿಂದ, ನಿರಾಶೆಯಿಂದ ನಾನು ಅದರ ಮೇಲೆ ಆಕ್ರಮಣ ಮಾಡಿದೆ. ನನ್ನ ಹತ್ತಿರ ಯಾವುದೇ ಆಯುಧವಂತೂ ಇರಲಿಲ್ಲ. ನಾನು ಅದರ ಕುತ್ತಿಗೆಯನ್ನು ಹಿಡಿಯುವ ಪ್ರಯತ್ನ ಮಾಡಿದೆ. ಅದರ ಕುತ್ತಿಗೆಯನ್ನು ಹಿಡಿಯಲಿಕ್ಕೆ ಪ್ರಯತ್ನ ಮಾಡ್ತಾನೆ. ಅದು ಡೆಫ್ನಿಯನ್ನ ಬಿಟ್ಟು ನನ್ನತ್ತ ಆಕರ್ಷಿತಗೊಂಡಿತು. ಆಗ ಪೀಟರ್ ರೆಶ್ಲೆ ಅವರು ಅದರ ಕುತ್ತಿಗೆಯನ್ನು ಹಿಡಿದಾಗ ಡೆಫ್ನಿಯನ್ನ ಬಿಟ್ಟು ಆ ಡೆಫ್ನಿಯ ಒಂದಿಗೆ ಇರ್ತಕ್ಕಂಥ ಒಂದು ಹಿಡಿತ ಕಡಿಮೆಯಾಗಿ ಈ ಕಡೆ ಅದು ಆಕರ್ಷಿತ ಆಗ್ತದ. ಹಾಗೆ ಅನಿಸ್ತು. ಈಗಲೂ ನನಗೆ ಅದರ ಬಾಹ್ಯ ದುರ್ಗಂಧದ ಉಸಿರಿನ ಅನುಭವ ಆಗ್ತಾ ಇದೆ ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ಈ ಹೋರಾಟದ ನಡುವೆ ನನಗೆ ನಿದ್ರಾಭಂಗವಾಯಿತು. ಇಷ್ಟೆಲ್ಲ ಹೋರಾಟ ಮಾಡುವಾಗಲೇ ಇನ್ನೇನು ಅದನ್ನ ಮುಗಿಸಿ ಬಿಡ್ತಾನೋ ಅಥವಾ ಅದು ಇವರಿಗೆ ಮುಗಿಸ್ತದೋ ಅನ್ನೋ ಇದರಲ್ಲಿನೇ ಅವ್ರಿಗೆ ನಿದ್ರಾಭಂಗವಾಗಿ ಎಚ್ಚರ ಆಗ್ಬಿಡ್ತದ. ನನಗೆ ಬಹಳ ಬೆವರು ಬರುತ್ತಿತ್ತು. ಅಲ್ಲದೆ ಹಾಸಿಗೆ ಹೊದಿಕೆಗಳೆಲ್ಲವೂ ನನಗೆ ಸುತ್ತಿಕೊಂಡಿದ್ವು. ಬಹಳಷ್ಟು ಬೆವರು ಬಿಡ್ತಾ ಇತ್ತು. ಹಾಸಿಗೆಗಳೆಲ್ಲ ಸುತ್ತಿಕೊಂಡಿದ್ವು. ಇದೆಲ್ಲದರ ಅರ್ಥವೇನು ಎಂಬುದು ನನಗೆ ತಿಳಿಯಲಿಲ್ಲ. ಯಾಕೆ ಇಂಥ ಕನಸು ಬಿತ್ತು, ಇದೆಲ್ಲದರ ಅರ್ಥ ಏನು ಅನ್ನೋದು ನನಗೆ ತಿಳಿಯಲಿಲ್ಲ. ಯಥಾಶೀಘ್ರ ನಾನು ಡೆಫ್ನಿಯನ್ನು ಸಂಪರ್ಕಿಸಿ ಈ ಕುರಿತು ಅವಳಿಗೆ ಏನು ತಿಳಿದಿದೆ ಎಂಬುದನ್ನು ಕೇಳ ಬಯಸಿದೆ. ಎಷ್ಟು ಸಾಧ್ಯನೋ ಅಷ್ಟು ಸಾಧ್ಯ ಬೇಗನೆ ಡೆಫ್ನಿಯನ್ನ ಭೇಟಿಯಾಗಿ ಅವಳನ್ನ ಕೇಳಬೇಕು ಅಂತ ಹೇಳಿ ಅವರು ಬಯಸ್ತಾರೆ. ಇನ್ನು ಗುರುವಾರ ರಾತ್ರಿಯಂದು, ಇದು ಬುಧವಾರದ ದಿವಸ ಆಯ್ತು. ಗುರುವಾರ ರಾತ್ರಿಯಂದು ನಾನು ಒಬ್ಬ ಸೂಕ್ಷ್ಮ ಸಹಾಯಕನ ರೂಪದಲ್ಲಿ ನಾನು ಕಾರ್ಯವನ್ನ ಆರಂಭಿಸಿದೆ. ನೋಡ್ರಿ, ತಾವು ತೆಗೆದುಕೊಂಡಿರ್ತಕ್ಕಂಥ ಎಲ್ಲ ತರಬೇತಿಯನ್ನ, ಎಲ್ಲ ವೆರೈಟಿ ಆಫ್ ಅನುಭವಗಳನ್ನ ಅವರಿಲ್ಲಿ ಎಕ್ಸ್ಪೆರಿಮೆಂಟ್ ಮಾಡ್ತಾ ಇದ್ದಾರೆ. ಮೊದಲು ಡೆಫ್ನಿಯನ್ನ ಭೇಟಿಯಾದ್ರು, ನಂತರ ತಮ್ಮನನ್ನ ಭೇಟಿಯಾದ್ರು, ನಂತರ ಒಂದು ಕನಸು ಬಿತ್ತು, ನಂತರ ಈಗ ಒಬ್ಬ ಸೂಕ್ಷ್ಮ ಸಹಾಯಕನ ರೂಪದಲ್ಲಿ ಆ ಸೂಕ್ಷ್ಮ ಲೋಕದಲ್ಲಿ ಇರ್ತಕ್ಕಂಥ ಸಹಾಯಕರು ಭೂಮಿಯ ಮೇಲೆ ಏನಾದ್ರು ದುರ್ಘಟನೆಗಳಾದಾಗ, ಯಾರ್ದಾದ್ರೂ ಸಾವು ಸಂಭವಿಸಿರ್ತಕ್ಕಂಥ ಸಂದರ್ಭದಲ್ಲಿ ಅವರ ಸಹಾಯಕ್ಕಾಗಿ ಬರ್ತಕ್ಕಂಥ ಸಹಾಯಕರ ರೂಪದಲ್ಲಿ ಕಾರ್ಯ ಮಾಡ್ಲಿಕ್ಕೆ ಶುರು ಮಾಡ್ತಾನೆ. ಆ ರಾತ್ರಿ ಚಾರ್ಲ್ಸ್ನು ನನ್ನನ್ನು ತೃತೀಯ ವಲಯದಲ್ಲಿ ಕರೆದುಕೊಂಡು ಹೋಗಲು ನಿರ್ಣಯವಾಗಿತ್ತು. ಚಾರ್ಲ್ಸ್ಗೆ ಬರ್ಲಿಕ್ಕೆ ಹೇಳ್ತಾನೆ, ಡೆಫ್ನಿಯನ್ನ ಭೇಟಿ ಮಾಡಿಸ್ತೀನಿ ಅಂತ ಹೇಳಿ ಹೇಳ್ತಾನೆ. ಹೀಗಾಗಿ 3ನೇ ಲೋಕಕ್ಕೆ ಕರೆದುಕೊಂಡು ಹೋಗ್ತೀನಿ ಅಂತ ಹೇಳಿ ಹೇಳ್ತಾನೆ. ಚಾರ್ಲ್ಸ್ನು ಬರ್ಲಿಕ್ಕೆ ಸ್ವಲ್ಪ ಸಮಯ ಹಿಡಿತು. ಚಾರ್ಲ್ಸ್ ಬರ್ಲಿಕ್ಕೆ ಸ್ವಲ್ಪ ಲೇಟ್ ಆಗ್ತದ. ಅವನು ಬಂದು ತಲುಪಿದಾಗ ಅವನು ಬಹಳ ಅಸ್ತವ್ಯಸ್ತ ಮತ್ತು ಅಶಾಂತನಾಗಿರ್ತಾನೆ. ಯಾಕಂತ ಕೇಳಿದ್ರೆ, ಅವನ ಒಬ್ಬ ಮಿತ್ರ ಬಿಲ್ ಫ್ಲೆಚರ್ ಇದೀಗ ಲಂಡನ್ ಮೇಲೆ ಜರುಗಿದ ಆಕ್ರಮಣದಲ್ಲಿ ಮರಣ ಹೊಂದಿದ್ದಾನೆ ಅಂತಕ್ಕಂಥ ಸಂಗತಿ ಗೊತ್ತಾಗ್ತದ. ಅವನ ಗೆಳೆಯ ಬಿಲ್ ಫ್ಲೆಚರ್ ಅಂತಕ್ಕಂಥವನು ಲಂಡನ್ ಮೇಲೆ ಜರುಗಿರ್ತಕ್ಕಂಥ ಒಂದು ಆಕ್ರಮಣದಲ್ಲಿ ಮರಣವನ್ನು ಹೊಂದಿದ್ದಾನೆ ಅಂತಕ್ಕಂಥ ಸಂಗತಿಯನ್ನ ಅವನು ತಿಳಿಸ್ತಾನೆ. ಬಿಲ್ ನನ್ನು ಎಲ್ಲಿ ಹುಡುಕಬೇಕು ಅಂತಕ್ಕಂಥದ್ದು ಚಾರ್ಲ್ಸ್ಗೆ ಗೊತ್ತಿರ್ತದ. ಅಲ್ಲದೆ ಸೂಕ್ಷ್ಮ ಲೋಕದ 3 ಸಹಾಯಕರು ನಮ್ಮ ಸಹಾಯಕ್ಕಾಗಿ ದಾರಿ ಕಾಯ್ತಾ ಇರ್ತಾರೆ. ಇವರಷ್ಟೇ ಅಲ್ದೇನೆ ಆ ಸೂಕ್ಷ್ಮ ಲೋಕದಲ್ಲಿರ್ತಕ್ಕಂಥ ಸೂಕ್ಷ್ಮ ಲೋಕದ ಸ್ಥಾಯಿ ನಿವಾಸಿಗಳಾಗಿರ್ತಕ್ಕಂಥ 3 ಜನ ಸಹಾಯಕರು ಇವರ ದಾರಿಯನ್ನ ಕಾಯ್ತಾ ಇರ್ತಾರೆ. ಯಾಕಂದ್ರೆ ಅವ್ರಿಗೆ ಇವರಷ್ಟು ಅನುಭವ ಇರೋದಿಲ್ಲ. ಹೀಗಾಗಿ ಇವರ ಜೊತೆಗೆ ತಾವು ಕೆಲಸ ಮಾಡಬೇಕು ಅಂತಕ್ಕಂಥ ಉದ್ದೇಶದಿಂದ ಅವರು ಕಾಯ್ತಾ ಇರ್ತಾರೆ. ನಾವೆಲ್ಲರೂ ಸೇರಿ ಬಿಲ್ನ ಸೂಕ್ಷ್ಮ ಶರೀರವನ್ನು ಹೊರತುಪಡಿಸಲು ಇಚ್ಛಾಶಕ್ತಿಯನ್ನು ಪ್ರಯೋಗಿಸಲು ಸಿದ್ಧರಾದೆವು. ಎಲ್ಲರೂ ಸೇರಿಕೊಂಡು ಇದೀಗ ತಾನೇ ಮರಣವನ್ನ ಹೊಂದಿರ್ತಕ್ಕಂಥ ಬಿಲ್ ಫ್ಲೆಚರ್ನ ಒಂದು ಸೂಕ್ಷ್ಮ ಶರೀರವನ್ನ ಹೊರಗೆ ತರಲಿಕ್ಕೆ, ಅವನ ಭೌತಿಕ ಶರೀರದಿಂದ ಸೂಕ್ಷ್ಮ ಶರೀರವನ್ನ ಹೊರಗೆ ತಂದು ಅವನ ಒಂದು ವಾಯುವಿ ಶರೀರ ಕಳಚಿ ಬೀಳಲಿಕ್ಕೆ ಅನುಕೂಲ ಮಾಡ್ಬೇಕು ಅಂತಕ್ಕಂಥ ಒಂದು ಅಂತ ಇಚ್ಛಾಶಕ್ತಿಯನ್ನು ಪ್ರಯೋಗ ಮಾಡ್ಲಿಕ್ಕೆ ಅವರು ಸಿದ್ಧರಾಗ್ತಾರೆ. ಬಿಲ್ ಅದಕ್ಕೆ ರಾಜಿಯಾದನು. ಈಗ ತಕ್ಷಣವೇ ಅವನು ಒಬ್ಬ ವಿಭಿನ್ನ ರೀತಿಯ ವ್ಯಕ್ತಿಯಾದನು. ನಾನು ಮತ್ತು ಚಾರ್ಲ್ಸ್ ಅವನನ್ನ ಸಂಭಾಳಿಸ್ತೇವೆ. ಆಗ ಅವರಿಬ್ರು ಅವನನ್ನ ಸಂಭಾಳಿಸ್ತಾರೆ. ಅವನನ್ನ ಕರೆದುಕೊಂಡು ಅವನ ಮನೆಗೆ ಹೋಗ್ತಾರೆ. ಮತ್ತು ನಮ್ಮಿಂದ ಸಾಧ್ಯವಿದ್ದಷ್ಟನ್ನೆಲ್ಲ ನಾವು ಮಾಡಿದೆವು. ಏನೆಲ್ಲ ಮಾಡ್ಲಿಕ್ಕೆ ಸಾಧ್ಯನೋ ಅದೆಲ್ಲ ಮಾಡ್ತಾರೆ. ಅವನ ಯುವ ಪತ್ನಿಗೆ ಈ ಸಮಾಚಾರವು ನಾಳೆ ಬೆಳಿಗ್ಗೆ ದೊರೆಯೋದಿತ್ತು. ಅವನ ಸಣ್ಣ
ವಯಸ್ಸಿನ ಹೆಂಡತಿ ಇರ್ತಾಳೆ, ಅವಳಿಗೆ ಈ ವಿಷಯ ಇನ್ನೂ ಗೊತ್ತಿರೋದಿಲ್ಲ, ನಾಳೆ ಈ ವಿಷಯ ಅವಳಿಗೆ ಇನ್ನೂ ನಾಳೆ ಗೊತ್ತಾಗದಿರುತ್ತೆ. ಆದ್ರೆ ಅವಳನ್ನ ಮಾನಸಿಕವಾಗಿ ಸಿದ್ಧಗೊಳಿಸಬೇಕಾಗಿತ್ತು. ಆ ಕೆಲಸವನ್ನ ಹಿಂದಿನ ದಿವಸ ಇವರು ಅವರ ಮನೆಗೆ ಹೋಗಿ ಮಾಡ್ತಾರೆ. ಚಾರ್ಲ್ಸ್ನು ಬಿಲ್ನ ಹತ್ರ ಉಳಿದುಕೊಳ್ಳಲು ನಿರ್ಧರಿಸಿದನು. ಬಿಲ್ನ ಹತ್ರ ನಾನು ಉಳಿತೀನಿ ಅಂತ ನಿರ್ಧರಿಸ್ತಾನೆ. ತನ್ನ ಮಿತ್ರನ ಮೇಲೆ ಏನು ಜರುಗುತ್ತದೆ ಎಂಬುದು ಅವನಿಗೆ ಗೊತ್ತಿತ್ತು. ಯಾಕಂದ್ರೆ ದೇಹ ತ್ಯಾಗ ಮಾಡಿದಾಗ ಯಾವ ರೀತಿಯ ಮಾನಸಿಕ ತಳಮಳವನ್ನ ಅವರು ಅನುಭವಿಸ್ತಾ ಇರ್ತಾರೆ, ಅವರ ಸೂಕ್ಷ್ಮ ಶರೀರ ಎಷ್ಟು ಹೆದರ್ಕೊಂಡು ನಿಂತಿರ್ತದ ಅಂತಕ್ಕಂಥದ್ದೆಲ್ಲ ಅವನಿಗೆ ಗೊತ್ತಾಗಿರ್ತದ. ನಾನು ಏನಾದ್ರೂ ಸಹಾಯ ಮಾಡ್ಬೇಕೆಂದು ಆಕ್ರಮಣದ ಸ್ಥಳಕ್ಕೆ ಹೋಗಿ ನೋಡಿದೆನು. ನನ್ನ ಸಮೀಪದಿಂದ ಆಂಬ್ಯುಲೆನ್ಸ್ ಒಂದು ಹಾಯ್ದು ಹೋಗ್ತಾ ಇತ್ತು. ಈಗ ಆಕ್ರಮಣವಾಗಿರ್ತಕ್ಕಂಥ ಘಟನೆ ನಡೆದಿರ್ತಕ್ಕಂಥ ಸ್ಥಳಕ್ಕೆ ಹೋಗಿ ನೋಡ್ತಾರೆ, ಏನಾದ್ರೂ ಸಹಾಯ ಮಾಡ್ಬೇಕಂತ ಹೇಳಿ. ಅಲ್ಲಿ ಒಂದು ಇವ್ರ ಸಮೀಪದಿಂದನೇ ಒಂದು ಆಂಬ್ಯುಲೆನ್ಸ್ ಹಾಯ್ದು ಹೋಗ್ತಾ ಇರ್ತದ. ಅದನ್ನ ಹಿಂಬಾಲಿಸ್ತಾರೆ. ಅದು ಲಂಡನ್ ನ ಒಂದು ಅತಿ ದೊಡ್ಡ ಆಸ್ಪತ್ರೆಗೆ ಹೋಯ್ತು. ಆಂಬ್ಯುಲೆನ್ಸ್ ಲಂಡನ್ ನ ಒಂದು ದೊಡ್ಡ ಹಾಸ್ಪಿಟಲ್ಗೆ ಹೋಗ್ತದ. ಒಂದು ಸ್ಟ್ರೆಚರ್ ಮೇಲೆ ಯುವತಿಯೊಬ್ಬಳನ್ನು ತೆಗೆದುಕೊಂಡು ಆಸ್ಪತ್ರೆಯ ಒಳಗೆ ಹೋದರು. ಆ ಯುವತಿಯು ತನ್ನ ಸೂಕ್ಷ್ಮ ಶರೀರದಲ್ಲಿ ಕ್ಷುಬ್ಧ ಹಾಗೂ ಅಶಾಂತ ಸ್ಥಿತಿಯಲ್ಲಿ ಅದರೊಂದಿಗೆ ನಡೆದು ಹೊರಟಿದ್ದಳು. ಆ ಯುವತಿ ತನ್ನ ಸೂಕ್ಷ್ಮ ಶರೀರದಲ್ಲಿ ಅತ್ಯಂತ ಶಾಂತ ಸ್ಥಿತಿಯಿಂದ ಅದರೊಂದಿಗೆ ನಡ್ಕೊಂಡು ಹೋಗ್ತಾ ಇರ್ತಾಳೆ. ಡಾಕ್ಟರ್ ತಪಾಸಣೆ ಮಾಡಿದ ಮೇಲೆ ಮೊದಲೇ ದುರ್ಘಟನೆಗೊಳಗಾದ ಹಲವಾರು ಜನರಿಂದ ತುಂಬಿದ ಒಂದು ವಾರ್ಡ್ ನಲ್ಲಿ ಆ ಯುವತಿಯ ಶರೀರವನ್ನು ತೆಗೆದುಕೊಂಡು ಹೋದರು. ಯಾವುದೇ ಗಾಬರಿ ಹಾಗೂ ಗಡಿಬಿಡಿ ಇಲ್ಲದೆ ಬಹಳ ಕುಶಲತೆಯಿಂದ ಹಾಸಿಗೆಯ ಮೇಲೆ ಯುವತಿಯ ಶರೀರವನ್ನ ಮಲಗಿಸಲಾಯಿತು ಮತ್ತು ಅವಳಿಗೆ ರಕ್ತದಾನ ಮಾಡಲು ಎಲ್ಲ ತಯಾರಿಯನ್ನ ಮಾಡಲಾಯಿತು. ಮೊದಲೇ ಹಾಸ್ಪಿಟಲ್ ಅದು, ಡಾಕ್ಟರ್ಸ್ ಇರ್ತಾರೆ. ಯಾವ ಗಡಿಬಿಡಿಯನ್ನು ಮಾಡದೇನೆ ಶಾಂತ ರೀತಿಯಿಂದ ಅವಳನ್ನ ಒಂದು ಹಾಸಿಗೆಯ ಮೇಲೆ ಮಲಗಿಸಲಾಯಿತು. ಅವಳಿಗೆ ರಕ್ತದಾನ ಮಾಡ್ತಕ್ಕಂಥ ಎಲ್ಲ ಸೌಲಭ್ಯಗಳ ತಯಾರಿಯನ್ನ ಮಾಡ್ಲಾಯ್ತು. ಅವಳು ನರ್ಸ್ಗಳೊಂದಿಗೆ ಮಾತನಾಡ್ಲಿಕ್ಕೆ ಪ್ರಯತ್ನ ಮಾಡಿದ್ಲು. ಸ್ವಲ್ಪ ಸಮಯದ ನಂತರ ಅವಳು ನನ್ನ ಮಾತನ್ನ ಕೇಳಿಸಿಕೊಂಡ್ಳು. ಅವಳು ಆರಾಮವಾಗುತ್ತಾಳೆಂದು ನಾನು ಅವಳಿಗೆ ಹೇಳಿದೆ. ಸ್ವಲ್ಪ ಸಮಯದ ನಂತರ ಪೀಟರ್ ರೆಶ್ಲೋ ಅವಳಿಗೆ ಹೇಳ್ತಾರೆ, ನೀನು ಆರಾಮಾಗ್ತೀಯ, ನಿನಗೇನು ಆಗೋದಿಲ್ಲ, ಯಾಕಂದ್ರೆ ನನ್ನ ಅಂತರ್ಜ್ಞಾನದಿಂದ ಅವಳು ಆರಾಮ ಆಗ್ತಾಳೆ ಅಂತ ಹೇಳಿ ಅವ್ರಿಗೆ ಅನಿಸ್ತಾ ಇರ್ತದ. ಏನಾಗುತ್ತದೆಯೋ ಅದನ್ನು ಶಾಂತವಾಗಿ ನೋಡುತ್ತಿರಬೇಕೆಂದು ಹಾಗೂ ತನ್ನ ಇಚ್ಛಾಶಕ್ತಿಯಿಂದ ಡಾಕ್ಟರ್ ಮತ್ತು ನರ್ಸ್ಗಳಿಗೆ ಸಹಾಯ ಮಾಡಬೇಕೆಂದು ಅವಳಿಗೆ ಹೇಳಿದೆನು. ಡಾಕ್ಟರ್ ಏನು ಸೇವೆ ಮಾಡ್ತಾರೋ, ಏನು ನಿನಗೆ ಚಿಕಿತ್ಸೆ ಮಾಡ್ತಾರೋ ಆ ಚಿಕಿತ್ಸೆಗೆ ನೀನು ಸರಿಯಾಗಿ ಸ್ಪಂದನೆಯನ್ನ ಮಾಡಬೇಕು ಅಂತಕ್ಕಂಥ ಮಾತನ್ನ ಪೀಟರ್ ರೆಶ್ಲೋ ಅವರು ಹೇಳ್ತಾರೆ. ಅವಳಿಗೆ ಹಾಗೆ ಮಾಡಲು ನಾನೇಕೆ ಸಲಹೆ ಮಾಡಿದೆನು ಅಂತಕ್ಕಂಥದ್ದು ನನಗೆ ಗೊತ್ತಿಲ್ಲ. ಆದ್ದರಿಂದ ಅವಳಿಗೆ ಲಾಭವಾಗುತ್ತದೆಯೋ ಇಲ್ಲವೋ ಅನ್ನೋದು ನನಗೆ ಗೊತ್ತಿಲ್ಲ. ನನಗೆ ಹೇಳ್ಬೇಕಂತ ಅನಿಸ್ತು, ಅದರಿಂದ ಹೇಳಿದೆ ಅಂತ ಹೇಳಿ. ನಾನು ಹೀಗೇಕೆ ಮಾಡಿದೆ ಅನ್ನೋದು ಅವರಿಗೆ ಗೊತ್ತಿಲ್ಲ, ಹಾಗೆ ಹೇಳ್ಬೇಕನ್ನಿಸ್ತು, ಆದ್ರಿಂದ ಹೇಳಿದೆ ಅಂತ ಹೇಳ್ತಾರೆ. ಅವಳ ಸೂಕ್ಷ್ಮ ಶರೀರ ಹಾಗೂ ಆಸ್ಪತ್ರೆಯ ಹಾಸಿಗೆಯ ಮೇಲೆ ಮಲಗಿಸಲಾದ ಭೌತಿಕ ಶರೀರದ ನಡುವೆ ವಾಯುವೆ ಪದಾರ್ಥದ ಪದರು ಹರಡಿಕೊಂಡಿರುವುದನ್ನು ನಾನು ಸ್ಪಷ್ಟವಾಗಿ ನೋಡುತ್ತಿದ್ದೆ. ಆದ್ದರಿಂದ ಅವಳು ಮರಣ ಹೊಂದಿಲ್ಲವೆಂಬುದು ನನಗೆ ಖಾತ್ರಿಯಾಯಿತು. ಅವಳು ಸಾಯುವುದಿಲ್ಲ ಎಂಬ ವಿಶ್ವಾಸವೂ ಇತ್ತು. ಬಾಕಿ ರಾತ್ರಿ ಎಲ್ಲ ಅಲ್ಲಿಯೇ ಅವಳೊಂದಿಗೆ ಮಾತನಾಡುತ್ತಾ ಕಳೆದೆನು. ಹಡಗು ನೇರವಾಗಿ ಯಾವ ಮನೆಗೆ ಡಿಕ್ಕಿ ಹೊಡೆದಿತ್ತೋ ಅದರ ಪಕ್ಕದ ಮನೆಯಲ್ಲಿ ಅವಳು ಇರುತ್ತಿದ್ದಳು. ಹೀಗಾಗಿ ತನ್ನ ತಾಯಿಯ ಕುರಿತು ಚಿಂತಿತಳಾಗಿದ್ದುದರಿಂದ ಅವಳು ಹೇಳಿದಳು, ಅದನ್ನೆಲ್ಲ ಕೇಳಿದ ಮೇಲೆ ನನಗೆ ಇತ್ತೀಚೆಗೆ ತಾನೇ ದೊರೆತ ಜ್ಞಾನವನ್ನು ಅವಳಿಗೆ ನೀಡತೊಡಗಿದೆ. ಅವಳು ಇಡೀ ರಾತ್ರಿ ನಿನಗೇನೂ ಆಗೋದಿಲ್ಲ ಅಂತಕ್ಕಂಥ ಸಮಾಧಾನ ಹೇಳಿದ್ರು. ಅವರು ಮರಣ ಹೊಂದೋದಿಲ್ಲ ಅಂತಕ್ಕಂಥ ಒಂದು ಖಾತ್ರಿ ಇವರಿಗೆ ಇರ್ತದ. ನೀನು ಸಾಯೋದಿಲ್ಲ, ಆರಾಮಾಗ್ತೀಯ ಅಂತಕ್ಕಂಥ ವಿಶ್ವಾಸವನ್ನು ಅವಳಿಗೆ ಕೊಡ್ತಾರೆ. ಅಷ್ಟಲ್ದೇನೆ ಅವಳಿಗೆ ಅವಳ ತಾಯಿಯ ಚಿಂತೆ, ಎಲ್ಲಿ ಹಡಗು ಡಿಕ್ಕಿ ಹೊಡೆದಿದೆಯೋ ಆ ಮನೆಯ ಪಕ್ಕದಲ್ಲಿನೇ ಅವಳ ತಾಯಿ ಇದ್ಲು. ಅವಳಿಗೆ ಏನಾಗಿದೆಯೋ ಅಂತಕ್ಕಂಥ ಒಂದು ಚಿಂತೆ ಅವಳಿಗೆ ಆಗ್ತಾ ಇತ್ತು. ಹೀಗೆಲ್ಲ ಹೇಳ್ತಕ್ಕಂಥ ಒಂದು ಸಂದರ್ಭದಲ್ಲಿ ತನಗೇನು ಗೊತ್ತಿದೆಯೋ ಆ ಎಲ್ಲ ಸಂಗತಿಗಳನ್ನ ಆ ಜ್ಞಾನವನ್ನ ಅವಳಿಗೆ ಕೊಡ್ಲಿಕ್ಕೆ ಅವರು ಪ್ರಯತ್ನ ಮಾಡಿದ್ರು. ಆ ವಾರ್ಡ್ ನಲ್ಲಿ ಇನ್ನೂ ಸೂಕ್ಷ್ಮ ಸಹಾಯಕರಿದ್ದರು. ಅವರಲ್ಲಿ ಜಿಮ್ ಕೂಡ ಒಬ್ಬನಾಗಿದ್ದ. ಅವನನ್ನು ಈ ಮೊದಲು ನಾನು ನೋಡಿರ್ಲಿಲ್ಲ. ನನ್ನ ಪ್ರಯತ್ನಗಳಿಗಾಗಿ ಅವನು ನನ್ನನ್ನು ಅಭಿನಂದಿಸಿದನು. ಅದೇ ವಾರ್ಡ್ ನಲ್ಲಿ ಇನ್ನೂ ಸೂಕ್ಷ್ಮ ಶರೀರದಲ್ಲಿರ್ತಕ್ಕಂಥ ಹಲವು ಸಹಾಯಕರು ಇರ್ತಾರೆ. ಅದರಲ್ಲಿ ಜಿಮ್ ಅಂತಕ್ಕಂಥವನು ಒಬ್ಬನಿರ್ತಾನೆ. ಇವನ ಸೇವೆಯನ್ನ ನೋಡಿ, ಒಂದು ಅಲ್ಲಿಯ ಪರಿಸ್ಥಿತಿಗೆ ಅನುಗುಣವಾಗಿ ಇವರು ಮಾಡ್ತಕ್ಕಂಥ ಒಂದು ಸೇವೆಯನ್ನ ನೋಡಿ, ಪ್ರಯತ್ನವನ್ನ ನೋಡಿ ಅವನಿಗೆ ಅಭಿನಂದನೆಯನ್ನು ಕೊಡ್ತಾನೆ. ಹಾಗೂ ಇಂಥ ಕಠಿಣ ಪರಿಸ್ಥಿತಿಗಳಲ್ಲಿ ಅವಶ್ಯಕ ಜ್ಞಾನವನ್ನು ಜನರಿಗೆ ನೀಡುವ ಸಲುವಾಗಿ ನಿನ್ನಂಥವರು ಇನ್ನೂ ಬಹಳ ಜನ ತಯಾರಾಗಬೇಕು ಅಂತಕ್ಕಂಥ ಮಾತನಲ್ಲಿ ಹೇಳಿದ್ರು. ಇಂಥ ಸಂದರ್ಭದಲ್ಲಿ ಸಹಾಯ ಮಾಡೋ ಸಲುವಾಗಿ ನಿನ್ನಂತ ಇನ್ನೂ ಹಲವಾರು ಜನರು ಸಿದ್ಧರಾಗಿರ್ಬೇಕು ಅಂತಕ್ಕಂಥ ಮಾತುಗಳನ್ನ ಹೇಳ್ತಾರೆ. ಇಲ್ಲಿಗೆ ಗುರುವಾರದ ಒಂದು ರಾತ್ರಿಯ ಒಂದು ಅವರ ಅನುಭವ ಮುಗಿಯಿತು. ಮುಂದಿನ ಅನುಭವಗಳನ್ನ ನಾಳೆ ನೋಡೋಣ ಮಾಸ್ಟರ್ಸ್. ಸಮಯ ಆಗಿದೆ. ದಯವಿಟ್ಟು ಧ್ಯಾನಕ್ಕೆ ಸಿದ್ಧರಾಗಿ ಯಾವುದಾದ್ರೂ ಸ್ಥಿರ ಸುಖಾಸನದಲ್ಲಿ ಕುಳಿತುಕೊಳ್ಳಿ. ಚೇರ್ ಮೇಲೆ ಕುಳಿತಿದ್ರೆ ಕಾಲುಗಳನ್ನ ಕ್ರಾಸ್ ಮಾಡ್ಕೊಳ್ರಿ.
ಕೈ ಬೆರಳುಗಳನ್ನ ಒಂದ್ರೊಳಗೊಂದು ಸೇರಿಸ್ಕೊಳ್ರಿ. ಕಣ್ಣುಗಳನ್ನ ನಿಧಾನವಾಗಿ ಮುಚ್ಚಿ ಮುಖದ ಮೇಲೆ ಮಂದಹಾಸವಿರಲಿ. ದೇಹದ ಯಾವ ಭಾಗದಲ್ಲಿಯೂ ಬಿಗಿತ ಬೇಡ. ರಿಲ್ಯಾಕ್ಸ್, ರಿಲ್ಯಾಕ್ಸ್, ರಿಲ್ಯಾಕ್ಸ್ ಪ್ಲೀಸ್. ಮೊಟ್ಟ ಮೊದಲಿಗೆ ನಮ್ಮೆಲ್ಲರ ಧ್ಯಾನ ಗುರುಗಳಾದ ಪರಮ ಪೂಜ್ಯರಾದ ಬ್ರಹ್ಮರ್ಷಿ ಪಿತಾಮಹ ಡಾಕ್ಟರ್ ಸುಭಾಷ್ ಪತ್ರಿಜಿಯವರ ಚರಣ ಕಮಲಗಳಿಗೆ ವಂದಿಸುತ್ತ, ಗುರುಮಾತಾ ಸ್ವರ್ಣಮಾಲಾ ಅಮ್ಮನವರ ಪಾದ ಕಮಲಗಳಿಗೆ ನಮಿಸುತ್ತ, ನಮ್ಮೆಲ್ಲರ ಚೈತನ್ಯ ಶಕ್ತಿಯಾಗಿರ್ತಕ್ಕಂಥ ಮಹಾವತಾರ ಬಾಬಾ ಅವರನ್ನ ನನ್ನ ಹೃನ್ಮಂದಿರದಲ್ಲಿ ಸ್ಮರಿಸುತ್ತ, ನನ್ನ ಗುರುಗಳಾದ ತಟ್ವಾಲಿ ಬಾಬಾ, ಬರ್ಫಾನಿ ಬಾಬಾ, ಮಹದಾನಂದ ಬಾಬಾಜಿಯವರನ್ನ ನನ್ನ ಹೃದಯ ಮಂದಿರದಲ್ಲಿ ಸ್ಮರಿಸುತ್ತ, ನಮ್ಮ ಮಾರ್ಗದರ್ಶಕ ಗುರುಗಳಾದ ಡಾಕ್ಟರ್ ಜೀವಂದರ್ ಕೇತಪ್ಪ ಸರ್ ಅವರಿಗೆ ವಂದಿಸುತ್ತ, ಅಯ್ಯಪ್ಪ ಪಿಂಡಿ ಸರ್ ಅವರಿಗೆ ವಂದಿಸುತ್ತ, ಎಲ್ಲ ಆಸ್ಟ್ರಲ್ ಮಾಸ್ಟರ್ಸ್ಗಳಿಗೆ, ಪಿರಾಮಿಡ್ ಮಾಸ್ಟರ್ಸ್ಗಳಿಗೆ ವಂದಿಸುತ್ತ, ಸೀತಾಮಾತೆ, ಯಶೋಧರ ಮಾತೆ, ವಸುಂಧರ ಮಾತೆಯರಿಗೆ ವಂದಿಸುತ್ತ, ಅವರೆಲ್ಲರ ಚೈತನ್ಯ ಶಕ್ತಿಯೊಂದಿಗೆ ನಮ್ಮ ಚೈತನ್ಯ ಶಕ್ತಿಯನ್ನ ಅನುಸಂಧಾನಗೊಳಿಸುತ್ತಾ ನಾವಿಂದಿನ ಧ್ಯಾನವನ್ನ ಆರಂಭಿಸೋಣ ಮಾಸ್ಟರ್ಸ್. ನಮ್ಮ ಈ ಧ್ಯಾನಕ್ಕೆ ಅವರೆಲ್ಲರನ್ನು ಆತ್ಮಪೂರ್ವಕವಾಗಿ ಆಹ್ವಾನಿಸೋಣ. ಅವರೆಲ್ಲರೂ ಜ್ಯೋತಿ ಸ್ವರೂಪದಲ್ಲಿ ಬಂದು ನಮ್ಮ ಜೊತೆಗೆ ಕುಳಿತಿದ್ದಾರೆ, ಧ್ಯಾನಿಸುತ್ತಿದ್ದಾರೆ ಎಂದು ಭಾವಿಸಿಕೊಳ್ಳುತ್ತಾ ನಾವಿಂದಿನ ಧ್ಯಾನವನ್ನ ಆರಂಭಿಸೋಣ ಮಾಸ್ಟರ್ಸ್. ಕೇವಲ ಸಹಜ ಶ್ವಾಸದ ಮೇಲೆ ಗಮನ. ಪ್ರಕೃತಿ ಸಹಜವಾದ ಉಸಿರಾಟವಿರಲಿ. ಒಳ ಹೋಗುವ ಉಸಿರು, ಹೊರ ಬರುವ ಉಸಿರನ್ನು ಏಕಧಾರೆಯಾಗಿ ನಿರಂತರವಾಗಿ ಗಮನಿಸಿ ಮಾಸ್ಟರ್ಸ್. ಯಾವ ಆಲೋಚನೆಗಳು ಬೇಡ. ಆಲೋಚನೆಗಳು ಬಂದರೆ ಅವುಗಳನ್ನ ಬದಿಗೆ ಸರಿಸಿ ಮತ್ತೆ ಉಸಿರಿನ ಮೇಲೆ ಗಮನವನ್ನ ಕೇಂದ್ರೀಕರಿಸಿ ಮಾಸ್ಟರ್ಸ್. ಯಾವಾಗ ನಿಮ್ಮ ಮನಸ್ಸು ಸಂಪೂರ್ಣವಾಗಿ, ನಿಮ್ಮ ಗಮನ ಸಂಪೂರ್ಣವಾಗಿ ಉಸಿರಿನ ಮೇಲೆ ಕೇಂದ್ರೀಕೃತವಾಗಿರುತ್ತದೆಯೋ ಆಗ ನಿಮ್ಮ ಆಲೋಚನೆಗಳು ಶೂನ್ಯವಾಗುತ್ತವೆ, ಮನಸ್ಸು ಶಾಂತವಾಗುತ್ತದೆ, ಧ್ಯಾನ ಸಿದ್ಧಿಸುತ್ತದೆ. ನಮ್ಮ ಉಚ್ಛ್ವಾಸ ನಿಶ್ವಾಸದ ಮಧ್ಯದ ಬಿಂದು, ಅದುವೇ ಧ್ಯಾನ ಬಿಂದು, ಅದುವೇ ಶೂನ್ಯ ಬಿಂದು, ಅದುವೇ ನಮ್ಮ ಒಳ ಜಗತ್ತಿನ, ಆಂತರಿಕ ಜಗತ್ತಿನ ಬೀಗದ ಕೈ. ಅಲ್ಲಿ ಒಂದು ಕ್ಷಣ ನಿಲ್ಲುವ ಅಭ್ಯಾಸ ಮಾಡಿ ಮಾಸ್ಟರ್ಸ್. ನಿಮಗಾಗಿ ನಿಮ್ಮ ಆಂತರಿಕ ಜಗತ್ತು ತೆರೆದುಕೊಳ್ಳುತ್ತದೆ. ಆಲಿಸಿ ಆಲಿಸಿ ಸೂಕ್ಷ್ಮ ನಾದಗಳನ್ನು, ಸೂಕ್ಷ್ಮ ಸ್ವರಗಳನ್ನು ಆಲಿಸಿ. ದಿನದ 24 ಗಂಟೆ ಸಂಗೀತ ಸೇವೆಗೈಯುವ ಜೀರುಂಡೆಗಳ ನಾದವನ್ನ ಆಲಿಸಿ, ಘಂಟಾನಾದವನ್ನ ಆಲಿಸಿ, ಓಂಕಾರ ನಾದವನ್ನ ಆಲಿಸಿ. ನೀವೆಷ್ಟು ಸೂಕ್ಷ್ಮಗಳನ್ನು ಆಲಿಸಲು ಸಮರ್ಥರಾಗಿರೋ ಅಷ್ಟು ನಿಮ್ಮ ಒಳ ಲೋಕದ ಆಗುಹೋಗುಗಳು, ಮೇಲು ಲೋಕದ ಆಗುಹೋಗುಗಳು ನಿಮ್ಮ ಗಮನಕ್ಕೆ ಸ್ಪಷ್ಟವಾಗಿ ಗೋಚರಿಸುತ್ತವೆ ಮಾಸ್ಟರ್ಸ್. ನಾನು ದೇಹವಲ್ಲ, ನಾನು ಆತ್ಮಸ್ವರೂಪಿ. ನನ್ನ ಉಸಿರೇ ನನ್ನ ಗುರು. ಉಸಿರೆಂಬ ಗುರುವಿನ ಸಹಾಯದಿಂದ ನನ್ನ ಗಮ್ಯದೆಡೆಗೆ, ಅಂತಿಮ ಗುರಿಯೆಡೆಗೆ ನನ್ನ ಪಯಣ ನಿರಂತರವಾಗಿ ಸಾಗುತ್ತಿದೆ ಮಾಸ್ಟರ್ಸ್. ನನ್ನ ಅಂತಿಮ ಗುರಿ, ನನ್ನ ಗಮ್ಯ ಆತ್ಮ ಸಾಕ್ಷಾತ್ಕಾರ,
ಪರಮಾತ್ಮ ಸಾಕ್ಷಾತ್ಕಾರ. ಧ್ಯಾನ ಆಳವಾಗ್ತಾ ಇದೆ, ಉಸಿರು ನಿಧಾನವಾಗ್ತಾ ಇದೆ. ಉಸಿರು ನಿಧಾನವಾಗುತ್ತಾ ನಿಧಾನವಾಗುತ್ತಾ ಚಿಕ್ಕದಾಗುತ್ತಾ ನಮ್ಮ ಭ್ರೂ ಮಧ್ಯದಲ್ಲಿ ಸ್ಥಿರಗೊಳ್ತಾ ಇದೆ. ಅಲ್ಲಿ ನಮ್ಮ ಆಜ್ಞಾ ಚಕ್ರ ಆಕ್ಟಿವೇಟ್ ಆಗ್ತಾ ಇದೆ. ಹಲವು ಬಣ್ಣಗಳು, ಹಲವು ದೃಶ್ಯಗಳು ನಮಗಾಗಿ ತೆರೆದುಕೊಳ್ತಾ ಇವೆ ಮಾಸ್ಟರ್ಸ್. ಅವುಗಳನ್ನ ಅನುಭವಿಸಿ. ಆಳವಾದ ಧ್ಯಾನದ ಹಾಲ್ಗಡಲಿನಲ್ಲಿ ನಿಮ್ಮನ್ನು ನೀವು ಮುಳುಗಿಸಿ ಮಾಸ್ಟರ್ಸ್. ಆಲಿಸಿ, ಆನಂದಿಸಿ, ಆಹ್ಲಾದಿಸಿ. ಪರಮ ಸಖ್ಯವನ್ನ, ಪರಮಾತ್ಮನ ಸಾನ್ನಿಧ್ಯವನ್ನ ಅನುಭವಿಸಿ. ಆ ಪರಮ ಪ್ರಕಾಶದೊಂದಿಗೆ, ಪರಂಜ್ಯೋತಿಯೊಂದಿಗೆ ಒಂದಾಗಿ ಮಾಸ್ಟರ್ಸ್.
ಕೊನೆಯ 5 ನಿಮಿಷಗಳು ಮಾಸ್ಟರ್ಸ್. ಕೊನೆಯ 2 ನಿಮಿಷ ಮಾಸ್ಟರ್ಸ್. ಕೊನೆಯ 1 ನಿಮಿಷ. 30 seconds. Ten seconds. Five, 4, 3, 2, 1, 0. ನಿಧಾನವಾಗಿ ನಿಮ್ಮ ಕೈ ಬೆರಳುಗಳನ್ನ ಬಿಡಿಸ್ಕೊಂಡು ಕಣ್ಣಿನ ಮೇಲೆ ಇಟ್ಕೊಳ್ಳಿ ಮಾಸ್ಟರ್ಸ್. 5 seconds.
5, 4, 3, 2, 1, 0. ನಿಧಾನವಾಗಿ ನಿಮ್ಮ ಕಣ್ಣುಗಳನ್ನು ಕೈಗಳನ್ನ ತೆಗೆಯಿರಿ. ಕಣ್ಣುಗಳನ್ನ ನಿಧಾನವಾಗಿ ಓಪನ್ ಮಾಡಿ ಮಾಸ್ಟರ್ಸ್. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಎವ್ರಿಬಡಿ. ನಮ್ಮ ಧ್ಯಾನಕ್ಕೆ ಶಕ್ತಿಯನ್ನ ನೀಡಿ ನಮ್ಮೊಂದಿಗೆ ಕುಳಿತು ಧ್ಯಾನ ಮಾಡಿದ ಎಲ್ಲ ಮಾಸ್ಟರ್ಸ್ಗಳಿಗೆ ಅನಂತ ಕೋಟಿ ಕೋಟಿ ಧನ್ಯವಾದಗಳನ್ನ ಅರ್ಪಿಸುತ್ತಾ, ನನ್ನೊಂದಿಗೆ ಧ್ಯಾನಿಸಿದ ತಮಗೆಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳನ್ನ ಅರ್ಪಿಸುತ್ತಾ, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಎವ್ರಿಬಡಿ. ಹಲೋ, ಹಲೋ ರೀ ಮೇಡಮ್. ಹಲೋ ರೀ. ಮಾಡ್ಕೊಡ್ರಿ. ಸ್ವಾಧ್ಯಾಯ ಬಹಳ ಚಲೋ ಐತ್ರಿ ಮೇಡಮ್. ಹಲೋ ಗಿರಿಜಾ ಮೇಡಮ್. ಹಲೋ, ಹೌದ್ರಿ, ಹೌದು. ಇಲ್ಲ, ಸ್ವಾಧ್ಯಾಯ ಬಹಳ ಚಂದ ಇತ್ತಂದ್ರಿ. ಹಲೋ, ಇದು ಮಾಡಿನಿ ಮೇಡಮ್, ಮಾತಾಡ್ರಿ. ಹಾ ರೀ, ಅಲ್ಲಿ ನಿಂಬಲ್ಲೂ ನೀವು ಅನ್ಮ್ಯೂಟ್ ಮಾಡ್ಬೇಕೇನ್ರಿ? ಹೌದ್, ಅನ್ಮ್ಯೂಟ್ ಮಾಡಿದ್ದೀರಿ. ಅದೇನೋ ಸೌಂಡ್ ಕೇಳ್ಸಕತ್ತಿತ್ತು, ಅದಕ್ಕೆ ಮತ್ತೆ ನಿಮ್ ಧ್ವನಿ ಕೇಳಿಸ್ಲಿಲ್ಲ. ಈಗ ಮತ್ತೆ ಮ್ಯೂಟ್ ಮಾಡಿದೆ. ಅದೇ ಅದೇ ಇಲ್ಲ, ಸ್ವಾಧ್ಯಾಯ ಬಹಳ ಚಂದ ಇತ್ತು. ಚಂದ ಅನಸ್ತ್ರಿ ಬಹಳ ಮೇಡಮ್. ಚಂದ ಇತ್ರಿ. ಒಂದ್ ಇಂಟ್ರೆಸ್ಟಿಂಗ್ ಪಾಯಿಂಟ್ ಬಂದ್ ನಿಂತವ. ಅದ್ ಕನಸ ಯಾಕಂಗ್ ಬಿತ್ತು ಕವಿ ಒಳಗ ಡೆಸ್ನಿದು ಅವ್ರದ್ದು. ಅದಕ್ಕ ಅದ್ ಕೇಳ್ಬೇಕನ್ನಷ್ಟಲ್ಲಿ ಇದೆಲ್ಲ ಆಗ್ತದ. ಅದು ಲಂಡನ್ ಇನ್ಸಿಡೆನ್ಸ್ ಆಗಿ ಅಲ್ಲಿ ಹೋಗ್ತಾರ ಸಹಾಯ ಮಾಡಿ. ಅಲ್ಲಿ ಹೆಂಗ ಸಹಾಯಕರು ಎಲ್ಲಾ ಇರ್ತದೇನ್ರಿ ಮೇಡಮ್? ಹೆಲ್ಪ್ ಇರ್ತಾರಂತ್ರಿ ಮೇಡಮ್, ಎಲ್ಲಾ ಕಡೆ ಕಾಯಿಲಿಂದ ಎಲ್ಲಾರು ಸೂಕ್ಷ್ಮ ಶರೀರದೊಳಗ ಅಲ್ಲಲ್ಲಿ ಅವ್ರು ತಿರ್ಗಾಡ್ತಿರ್ತಾರಂತ್ರಿ. ಹಂಗೆ ವಾಯವಿ ಯಾರ ಬಾಡಿ ವೆಕೆಟ್ ಮಾಡ್ತಾರಲ್ರಿ, ಅವ್ರಿಗೆ ಮ್ಯಾಲ್ ಹೋಗ್ಲಿಕ್ಕೆ ಹೆಲ್ಪ್ ಮಾಡ್ತಾರಂತ್ರಿ. ಇನ್ನೇನ ಈಗ ಆತ್ಮಹತ್ಯೆ ಅಂತ ಇಂತ ಮಾಡ್ಕೊಂಡವ್ರಿಗೆ ಅವ್ರು ಸಹಾಯ ಮಾಡಲ್ಲ. ಅವರು ಸಹಾಯ ಅಲ್ಲೇ ತಿರುಗ್ತಿರ್ತಾವ. ಕೆಳಗ್ನು ಹೋಗಲ್ಲ, ಮ್ಯಾಲ್ನು ಹೋಗಲ್ಲ ಅಂತ. ಈಗ ದೊಡ್ಡ ಪ್ರಮಾಣದಾಗ ಈಗ ಸುನಾಮಿ ಬಂತು, ಇದು ಬಂತು ಅಂದ್ರೆ ಅವಾಗ ಎಷ್ಟು ಜನ ಸಾಯ್ತಾರಲ್ರಿ ಮೇಡಮ್. ಅವಾಗ ಸ್ವಲ್ಪ ಅದೇ ಯುದ್ಧದ ಸಂದರ್ಭದೊಳಗ, ಭೂಕಂಪ ಸಂದರ್ಭದೊಳಗ ಅಂತದ್ರೊಳಗೆಲ್ಲಾನು ಬರೇ ಸೂಕ್ಷ್ಮ ಶರೀರದೊಳಗೆ ಇರೋ ಸಹಾಯಕರು ಅಷ್ಟೇ ಅಲ್ಲದೆ ದೇವಲೋಕದವರು ಬರ್ತಾರಂತ್ರಿ ಮೇಡಮ್. ಅಂತ ದೇವಲೋಕದವ್ರನು ಬಂದ್ ಸಹಾಯ ಮಾಡ್ತಾರ. ಏನ್ ಬಹಳ ಹೆಂಗದ ನೋಡ್ರಿ, ಎಷ್ಟು ನೇಚರ್ ಹೆಂಗ್ ವರ್ಕ್ ಆಗ್ತದ ಅನ್ನೋದು ಗೊತ್ತಾಗಂಗಿಲ್ರಿ. ಅದು ಬ್ಯಾಲೆನ್ಸ್ ಮಾಡ್ಕೋತಿರ್ತದ್ರಿ ಮೇಡಮ್. ಥ್ಯಾಂಕ್ ಯು ಮೇಡಮ್. ನಮಸ್ಕಾರ. ಮತ್ತೆ ಸರೋಜಾ ಮೇಡಮ್ ಇನ್ನ ಹೊರಗ್ ಬಂದಿಲ್ಲ. ಹಲೋ ಮೇಡಮ್, ಮಾತಾಡ್ತೀರಿ? ಲಕ್ಷ್ಮಿ ಮೇಡಮ್ ಯಾಕೋ ನಡು ಹೋದಂಗ್ ಕಾಣಿಸ್ತಾವ. ನಮಸ್ಕಾರ ಮೇಡಮ್. ಸ್ವಾಧ್ಯಾಯ ಬಹಳ ಚೆನ್ನಾಗಿತ್ರಿ ಮೇಡಮ್. ಚೆನ್ನಾಗಿತ್ರಿ ಮೇಡಮ್. ಧ್ಯಾನನು ಚೆನ್ನಾಗಿ ಹೊರಗ್ ಕೂತೀನಿ ನಾನು ಇಲ್ಲಿ ಕೆನಪಿ ಒಳಗ. ಹೌದ್ರಿ. ಗಾಳಿ ಅದ. ದೀರ್ಘ ಧ್ಯಾನಕ್ಕೆ ಹೋಗಿದ್ರಿ. ಸ್ವಾಧ್ಯಾಯ ಬಹಳ ಚೆನ್ನಾಗಿದೆ. ಚಂದ. ಈಗ ನೋಡ್ರಿ, ಅವ್ರು ಎಷ್ಟು ತಾವ್ ಒಬ್ರ ಎಲ್ಲಾ ಪ್ರಯತ್ನಗಳನ್ನ ಎವ್ರಿ ಡೇ ಮಾಡ್ತಾರ ನೋಡ್ರಿ. ನನ್ಗ ಅನಸ್ತಿರ್ತದ, ಕೇತಪ್ಪ ಸರ್ ಅದೆಲ್ಲ ಇಂಥದ್ರೊಳಗ ಅವ್ರು ಬ್ಯುಸಿ ಆಗಿರ್ತಾರ ಅನಸ್ತಿರ್ತದ ಒಂದ್ಸರಿ. ಅವ್ರು ಹೋಗ್ತಿರ್ತಾರಲ್ರಿ, ಅವ್ರು ಹೇಳ್ತಿರ್ತಾರ ಹಂಗೆ ಎಷ್ಟು ಇಂತ ಕೆಲ್ಸ ಮಾಡ್ತಾರಪ್ಪ ಅನಸ್ತಿರ್ತದ. ಬಂದಂಗ ಆಗೇತ್ರಿ ಮೇಡಮ್. ಹೌದ್ರಿ, ಮುಗಿಲಿಗ್ ಬಂದದ್ರಿ. ಅಂದ್ರೆ ಇನ್ನೊಂದ್ 2 ಅಧ್ಯಾಯ. ಬಹುಶಃ ಇನ್ನ ಮಾನಸ ಲೋಕಕ್ಕೆ ಇಷ್ಟ ಕರ್ಕೊಂಡ್ ಹೋಗ್ತಾರ ಅವ್ರಿಗೆ. ಮಾನಸ ಲೋಕಕ್ಕೆ ಇಷ್ಟ ಹೋಗ್ತಾರ. ಓಕೆ ಮೇಡಮ್. ಓಕೆ, ಥ್ಯಾಂಕ್ ಯು ಮೇಡಮ್. ಮುಗಿಸಣ್ರಿ. ಓಕೆ, ಮತ್ತೆ ನಾಳೆ ಭೇಟಿ ಆಗೋಣ ಇನ್ನಷ್ಟು ಧ್ಯಾನ, ಸ್ವಾಧ್ಯಾಯ, ಸತ್ಸಂಗದೊಂದಿಗೆ. ಎಲ್ಲರಿಗೂ ಥ್ಯಾಂಕ್ಸ್. ಥ್ಯಾಂಕ್ ಯು, ಥ್ಯಾಂಕ್ ಯು.